ಓಂ ಶಾಂತಿ. ಶಿವ ಬಾಬಾ ತಿಳಿಸ್ಕೊಡ್ತಾರೆ, ಮೀಟೆ ಬಚ್ಚೆ ಪढ़ाई और दैवी ಕ್ಯಾರೆಕ್ಟರ್ಸ್ का ರಿಜಿಸ್ಟರ್ ರಕ್ಕೋ. ಶಿವ ಬಾಬಾ ಹೇಳ್ತಾರೆ, ಓದೋದು ಮತ್ತು ದೈವಿ ಗುಣಗಳ ಬಗ್ಗೆ ಏನು ನಾವು ಧಾರಣೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿ. ಅಂದರೆ ಯಾವ ಗುಣಗಳು ನಮ್ಮಲ್ಲಿ ಬರ್ತಾ ಇದ್ದಾವೆ, ಸದ್ಗುಣಗಳು ಅನ್ನೋದು ಮೇಂಟೈನ್ ಮಾಡಿ. ರೋಜ್ ಚೆಕ್ ಕರೋ ಕಿ ಹಮ್ನೆ ಕೋಯಿ ಭೂಲ್ ತೋ ನಹಿ ಕಿ. ಡೈಲಿ ಚೆಕಿಂಗ್ ಮಾಡ್ಕೋಬೇಕು, ನನ್ನಿಂದ ಯಾವುದೇ ಮಿಸ್ಟೇಕ್ಸ್ ಆಗಲಿಲ್ವಾ, ಚೆಕ್ ಮಾಡ್ಕೋಬೇಕು. ಪ್ರಶ್ನೆ ಇದೆ, ತುಮ್ ಬಚ್ಚೆ ಕಿಸ್ ಪುರುಷಾರ್ಥ ಸೆ ರಾಜಾಯಿಕ ತಿಲಕ್ ಪ್ರಾಪ್ತ ಕರ್ ಸಕ್ತೆ ಹೋ. ತಾವು ಮಕ್ಕಳು ಯಾವ ಪುರುಷಾರ್ಥದಿಂದ ರಾಜ್ಯದ ತಿಲಕ ಪ್ರಾಪ್ತಿ ಮಾಡ್ಕೊತೀರಾ? ಸತ್ಯುಗದಲ್ಲಿ ಶ್ರೀಮನ್ನಾರಾಯಣನಿಗೆ ರಾಜ್ಯ ವಹಿಸ್ಕೊಡ್ಬೇಕಾದ್ರೆ ಅವರಪ್ಪ ಅಮ್ಮ ರಾಜ್ಯ ತಿಲಕ ಇಡ್ತಾರೆ. ನೀವು ಕೂಡ ಹಿಸ್ಟ್ರಿನಲ್ಲಿ ಭಾಳಷ್ಟು ಕೇಳಿರ್ಬೋದು ತಿಲಕ ಯಾವಾಗ ಇಡ್ತಾರೆ ಅಂತ. ಉತ್ತರ ಇದೆ, ಸದಾ ಆಜ್ಞಾಕಾರಿ ರಹನೆ ಕ ಪುರುಷಾರ್ಥ ಕರೋ. ಶಿವಬಾಬಾ ಏನು ಹೇಳ್ತಾರೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ, ಆಜ್ಞಾಕಾರಿಯಾಗಿರ್ತೀನಿ ಅನ್ನೋವಂಥದ್ದನ್ನು ಪುರುಷಾರ್ಥ ಮಾಡಿ. ಸಂಗಮ್ ಪರ್ ಫರ್ಮಾನ್ ಬರ್ದಾರ್ ಕಾ ಠೀಕಾ ದೋ ತೋ ರಾಜಾಯಿಕ ತಿಲಕ್ ಮಿಲ್ ಜಾಯೇಗಾ. ಸಂಗಮಯುಗದಲ್ಲಿ ಯಾರು ಆಜ್ಞಾಕಾರಿಯಾಗಿರ್ತೇನೆ ಅಂತ ದೃಢ ಪ್ರತಿಜ್ಞೆ ಮಾಡ್ತಾರೆ, ಈಗ ಒಂದು ತಿಲಕ ತಗೊತಾರೆ, ಅವರೇ ಭವಿಷ್ಯದಲ್ಲಿ ರಾಜ್ಯ ತಿಲಕಕ್ಕೆ ಅಧಿಕಾರಿಗಳಾಗ್ತಾರೆ. ರಾಜಾಯಿಕ ತಿಲಕ್ ಮಿಲ್ ಜಾಯೇಗಾ. ಬೇವಫಾದಾರ್ ಅರ್ಥಾತ್ आज्ञा को ना मानने वाले राजाಯಿಕ ತಿಲಕ್ नहीं प्राप्त कर सकते. ಆಜ್ಞೆಗಳನ್ನು ಯಾರು ಒಪ್ಪೋದೇ ಇಲ್ಲ ಅಂಥವ್ರಿಗೆ ರಾಜ್ಯ ತಿಲಕ ಸಿಗೋದಿಲ್ಲ ಅಂತಿದ್ದಾರೆ. ಕೋಯಿ ಬಿ ಬೀಮಾರಿ ಸರ್ಜನ್ ಸೆ ಚಿಪಾವೋ ನಹಿ. ಯಾವುದೇ ಮನೋ ಕಾಯಿಲೆಗಳಿದ್ದಾವೆ ಒಳಗಡೆ, ಅದು ಸುಪ್ರೀಂ ಸರ್ಜನ್ ಹತ್ರ ಬಚ್ಚಿಡಬೇಡಿ, ಬಾಬಾ ಅವ್ರ ಹತ್ರ ಎಲ್ಲ ಒಪ್ಸಿ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಕಾಯಿಲೆ ಹೀಗಿದೆ ಅಂತ ಹೇಳಿದ್ರೆ ತಾನೇ ಅವರು ಟ್ರೀಟ್ಮೆಂಟ್ ಕೊಡೋದು ಕೂಡ. ಟ್ರೀಟ್ಮೆಂಟ್ ತೊಗೊಂಡ್ರೆ ಕಾಯಿಲೆ ವಾಸಿ ಆಗುತ್ತೆ, ಹೇಳಿದಿರ ಹಂಗೆ ಇದ್ರೆ ಏನಾಗುತ್ತೆ, ಹಂಗೆ ಅನುಭವಿಸ್ಕೊಂಡು ಒಂದು ದಿವಸ ಹೋಗೇ ಬೇಕಾಗತ್ತೆ. ಅದರಿಂದ ಈ ಎಲ್ಲವನ್ನು ಸುಪ್ರೀಂ ಸರ್ಜನ್ಗೆ ಯೋಗ ಮಾಡುವಾಗೆಲ್ಲ ಒಪ್ಪಿಸಿ. ಚಿಪಾಯಿಂಗೆ ತೋ ಪದ ಕಮ್ ಹೋ ಜಾಯೇಗಾ. ಬಚ್ಚಿಟ್ಕೊಂಡ್ರಿ ಅಂದರೆ ಅದು ಕಮ್ಮಿ ಪದವಿ ಆಗಿಬಿಡುತ್ತೆ. ಚೆನ್ನಾಗಿ ಓದಬೇಕು, ವಿದ್ಯಾವಂತರಾಗಬೇಕು, ಕಾಯಿಲೆನೂ ದೂರ ಮಾಡ್ಕೋಬೇಕು, ಪುರುಷಾರ್ಥನೂ ಮಾಡಬೇಕು. ಬಾಬಾ ಜೈಸಾ ಪ್ಯಾರ್ ಕಾ ಸಾಗರ್ ಬನೆ ಹೇ ತೋ ರಾಜಾಯಿಕ ತಿಲಕ್ ಮಿಲ್ ಜಾಯೇಗಾ. ತಂದೆ ಹೇಗೆ ಪ್ರೀತಿಯ ಸಾಗರನಾಗಿದ್ದಾರೆ ಅದೇ ರೀತಿ ನಾವು ಕೂಡ ಪ್ರೀತಿಯ ಸಾಗರರಾದಾಗ ರಾಜ್ಯ ತಿಲಕ ಅನ್ನೋದು ಸಿಕ್ಕುತ್ತೆ. ಓಂ ಶಾಂತಿ. ರೂಹಾನಿ ಬಾಪ್ ರೂಹಾನಿ ಬಚ್ಚೋಂಕೋ ಸಮಜಾರೆ. ಆತ್ಮೀಕ ತಂದೆ ಆತ್ಮೀಕ ಮಕ್ಕಳಿಗೆ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಪಢಾಯಿ ಮನ ಸಮಜ್. ಸ್ಟಡಿ ಅಂದ್ರೇನೋ ತಿಳುವಳಿಕೆ. ಓದ್ತಾ ಇದ್ದೀವಿ, ತಿಳುವಳಿಕೆ ಪಡೀತಾ ಇದ್ದೀವಿ. तुम बच्चे समझते हो यह पढ़ाई बहुत सहज है, बहुत ऊंची. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಈ ಸ್ಟಡೀಸ್ ಏನಿದೆ ಇದು ತುಂಬ ಹೈಯೆಸ್ಟ್ ಇದೆ, ತುಂಬ ಈಸಿ ಇದೆ, ಕಷ್ಟ ಇಲ್ಲ. ಅವ್ರು ಬಹುತ್ ಊಂಚ್ ಪದ ದೇನೆ ವಾಲಿ ಹೈ. ತುಂಬ ಹೈಯೆಸ್ಟ್ ಎಜುಕೇಷನ್ ಕೊಡ್ತಕ್ಕಂಥದ್ದು ಕೂಡ ಇದಾಗಿದೆ. ಸಿರ್ಫ್ ತುಮ್ ಬಚ್ಚೆ ಹಿ ಜಾನ್ತೆ ಹೋ ಯಹ ಪಢಾಯಿ ಹಮ್ ವಿಶ್ವಕ್ಕೆ ಮಾಲಿಕ್ ಬನ್ನೆ ಕೆ ಲಿಯೆ ಪಢ್ ರಹೆ. ಇದು ನೀವಷ್ಟೇ ತಿಳ್ಕೊಂಡಿದ್ದೀರಿ, ಈ ವಿದ್ಯೆಯನ್ನು ನಾವು ಓದಿ ವಿಶ್ವದ ಮಾಲೀಕರು ಆಗ್ತಾ ಇದ್ದೇವೆ. ತೋ ಪढ़ने वालों को बहुत ಖುಷಿ ಹೋನಾ ಚಾಹಿಯೆ. ಎಷ್ಟು ಹೈಯರ್ ಎಜುಕೇಷನ್ ನಾವು ಓದ್ತಾ ಇದ್ದೀವಿ ಅನ್ನೋಂಥ ಖುಷಿ ನಿಮಗೆ ಇರಬೇಕಲ್ವಾ ಅಂತಿದ್ದಾರೆ. ಕಿತ್ನಿ ಊಂಚಿ ಪढ़ाई है, ಇದು ಎಷ್ಟು ಹೈಯೆಸ್ಟ್ ಎಜುಕೇಷನ್ ಆಗಿದೆ. ಯಾ ವಹಿ ಗೀತಾ ಎಪಿಸೋಡ್ ಬಿ ಹೇ. ಕಲ್ಪದ ಹಿಂದೆ ಭಗವದ್ಗೀತೆ ಏನು ಭಗವಂತ ಬೋಧನೆ ಮಾಡಿದ್ರೋ ಅದೇ ಭಗವದ್ಗೀತೆ ಮತ್ತೆ ಮರಳಿ ಜಗತ್ತಿಗೆ ಬರ್ತಾ ಇದೆ. ನೋಟ್ ಮಾಡ್ಕೊಳ್ಳಿ ಪಾಯಿಂಟ್. ಕಲ್ಪದ ಹಿಂದೆ ಯಾವ ಭಗವದ್ಗೀತೆಯನ್ನು ಭಗವಂತ ಈ ಜಗತ್ತಿಗೆ ಬೋಧನೆ ಮಾಡಿದ್ರೋ ಇವಾಗ ಅದೇ ಭಗವದ್ಗೀತೆ ಮರಳಿ ಬರ್ತಾ ಇದೆ ಜಗತ್ತಿಗೆ. ಇದೇ ಕುರುಕ್ಷೇತ್ರ, ಪ್ರಪಂಚನೇ ಕುರುಕ್ಷೇತ್ರ. ಈಗ ಎಲ್ಲ ಗುಣಗಳು ತುಂಬೋಗಿದೆಯಲ್ಲ, ಕೌರವ ಗುಣಗಳು. ಇದೇನೆ ಮಹಾಭಾರತ ಯುದ್ಧ. ಇದು ನಡೀತಾ ಇದೆ, ನಡೆದಿಲ್ಲ ಅಂತ ಹೇಳಂಗಿಲ್ಲ, ನಡೀತಾ ಇದೆ. ಮನೆಯಲ್ಲಿ ಮಹಾಭಾರತ, ಮನೆಯಲ್ಲಿ ರಾಮಾಯಣ ನಡೀತಾ ಇದೆಯಲ್ವ. ಸಂಗಮಯುಗ ಬಿ ಹೇ. ತುಮ್ ಬಚ್ಚೆ ಅಬ್ ಜಾಗೆ ಹೋ. ಈ ಜ್ಞಾನ ತಿಳ್ಕೊಂಡು ಎಚ್ಚೆತ್ಕೊಂಡಿದ್ದೀರಿ ಈಗ ನೀವು. ಬಾಕಿ ಸಬ್ ಸೋಯೆ ಪಡೆ. ಪ್ರಪಂಚದಲ್ಲಿ ಎಲ್ಲ ಮನುಷ್ಯರು ಅಜ್ಞಾನ ನಿದ್ರೆಯಲ್ಲಿ ಏನಾಗಿದ್ದಾರೆ,
ಮಲಗಿ ನಿದ್ದೆ ಮಾಡ್ತಾ ಇದ್ದಾರೆ. ಗಾಯನ್ ಬಿ ಹೇ ಮಾಯಾ ಕಿ ನೀಂದ್ ಮೇ ಸೋಯೆ ಪಡೆ. ಅದಕ್ಕೆ ಗಾಯನ ಏನಿದೆ, ಕುಂಭಕರ್ಣ ನಿದ್ರೆಯಲ್ಲಿ, ಮಾಯಾ ನಿದ್ರೆಯಲ್ಲಿ ಜನ ಮಲಗಿದ್ದಾರೆ. ತುಮಕೋ ಬಾಬಾನೇ ಆಕರ್ ಜಗಾಯ. ಶಿವಬಾಬಾ ಬಂದು ಮಕ್ಕಳನ್ನು ಏನು ಮಾಡಿದ್ರು, ಎಚ್ಚರಿಸಿದ್ರು. ಸಿರ್ಫ್ ಏಕ್ ಬಾತ್ ಪರ್ ಸಮझाते हैं. ಒಂದೇ ಒಂದು ಟಾಪಿಕ್ ಬಗ್ಗೆ ಬಾಬಾ ಅವರು ತಿಳಿಸ್ತಾರೆ. ಮೀಟೆ ಬಚ್ಚೆ ಯಾದ್ ಕಿ ಯಾತ್ರಾ ಕೆ ಬಲ್ ಸೆ ತುಮ್ ಸಾರೆ ವಿಶ್ವ ಪರ್ ರಾಜ್ಯ ಕರೋ. ಮಧುರ ಮಕ್ಕಳೇ, ನೆನಪಿನ ಶಕ್ತಿಯಿಂದ ತಾವು ಈ ವಿಶ್ವದ ಮೇಲೆ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳ್ರಿ. ಜೈಸೆ ಕಲ್ಪ ಪೈಲೆ ಕಿಯಾತ. ಕಲ್ಪದ ಹಿಂದೆ ಕೂಡ ನೀವು ಪಡ್ಕೊಂಡಿದ್ರಿ, ಈಗಲೂ ಕೂಡ ಪಡ್ಕೊಳ್ಳಿ. यह स्मृति बाबा दिलाते हैं, बच्चे भी समझते हैं, स्मृति आई है. ಈ ಒಂದು ಸ್ಮೃತಿಗಳನ್ನು ತಂದೆ ಕೊಡ್ತಾ ಇದ್ದಾರೆ. ಇದು ಸ್ಮೃತಿ ಮಕ್ಕಳಿಗೆ ತಂದು ಕೊಡ್ತಾ ಇದ್ದಾರೆ ಅಂದರೆ ಸ್ಮೃತಿ ಬಂದಿದೆಯಲ್ವಾ, ನಾವು ಹೆಂಗಿದ್ವಿ ಹೆಂಗಾಗ್ಬಿಟ್ಟಿದ್ವಿ ಅನ್ನೋದು ಸ್ಮೃತಿ ಬಂದಿದೆಯಲ್ವಾ. ಕಲ್ಪ ಕಲ್ಪ ಅಮೀನ್ ಯೋಗ ಬಲಸೆ ವಿಶ್ವಕ್ಕೆ ರಾಜ ಪ್ರಾಪ್ತ ಕರ್ತೆ. ಪ್ರತಿ ಕಲ್ಪಕ್ಕೊಮ್ಮೆ ನಾವು ಈ ರಾಜ್ಯ ಭಾಗ್ಯವನ್ನು ತಂದೆಯಿಂದ ಏನು ಮಾಡ್ತಾ ಇದ್ದೀವಿ, ತಗೊಳ್ತಾ ಬಂದಿದ್ದೇವೆ. तो और फिर दैवी गुण भी धारणा किए. ಮತ್ತು ದೈವಿ ಗುಣಗಳನ್ನು ಜೀವನದಲ್ಲಿ ಧಾರಣೆ ಮಾಡಿದ್ದೇವೆ. ಯೋಗ ಪರ್ ಹಿ ಪೂರಾ ಧ್ಯಾನ ದೇನ ಹೈ. ಯೋಗದ ಮೇಲೇನೆ ಪೂರ್ಣ ರೀತಿಯಲ್ಲಿ ಏನು ಕೊಡಬೇಕಾಗುತ್ತೆ, ಗಮನವನ್ನು ಕೊಡಬೇಕು. ಇಸ್ ಯೋಗ ಬಲ್ ಸೆ ತುಮ್ ಬಚ್ಚೋ ಮೇ ಆಟೋಮ್ಯಾಟಿಕಲಿ ದೈವಿ ಗುಣ ಆ ಜಾತಾ ಹೈ. ಈ ಯೋಗ ಮಾಡ್ತಾ 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 ಜೀವನದಲ್ಲಿ ಏನು ಬರ್ತವೆ, ಒಳ್ಳೆ ಗುಣಗಳು ಬರ್ತಾ ಹೋಗ್ತವೆ. ಬರೋಬರ್ ಯಾ ಇಂತಹಾನ್ ಹೈ. ವಾಸ್ತವದಲ್ಲಿ ಇದೇ ಒಂದು ಪರೀಕ್ಷೆ ಆಗಿದೆ, ಎಕ್ಸಾಮ್ ಆಗಿದೆ. ಮನುಷ್ಯ ಸೇ ದೇವತಾ ಬನ್ನೇಕ ಎಕ್ಸಾಮ್. ನಾವು ಯಾವ ಎಕ್ಸಾಮ್ ಕಟ್ಟಿದ್ದೀವಿ, ಮನುಷ್ಯರಿಂದ ದೇವತೆಗಳಾಗುವಂಥ ಎಕ್ಸಾಮಿನೇಷನ್ಗೆ ಕಟ್ಟಿದ್ದೀವಿ. ತುಮ್ ಯಹಾ ಆಯೇ ಹೋ ಯೋಗ ಬಲ್ ಸೆ ಮನುಷ್ಯ ಸೇ ದೇವತಾ ಬನ್ನೆ ಕೆ ಲಿಯೆ. ಇಲ್ಲಿ ಬಂದಿರೋ ಉದ್ದೇಶ ಏನು, ಇಲ್ಲಿ ಯೋಗ ಶಕ್ತಿಯನ್ನು ತುಂಬಿಕೊಂಡು ನಮ್ಮ ಜೀವನದಲ್ಲಿ ಮಾನವರಿಂದ ದೇವತೆಗಳು ಆಗುವಂಥದ್ದಾಗಿದೆ. ಅವ್ರು ಯಹ ಬಿ ಜಾನ್ತೆ ಹೋ ಹಮಾರ ಯೋಗ ಬಲ್ ಸೆ ಸಾರಾ ವಿಶ್ವ ಪವಿತ್ರ ಹೋನ ಹೈ. ಇದು ಕೂಡ ನಿಮಗೆ ಗೊತ್ತಿದೆ, ಇದೇ ಯೋಗ ಬಲದಿಂದ ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನು ನಾವು ಪಡ್ಕೋಬೇಕಾಗಿದೆ. ಪವಿತ್ರತ ಅಬ ಅಪವಿತ್ರ ಬನ. ಮೊದಲು ಈ ಪ್ರಪಂಚಕ್ಕೆ ಬಂದಾಗ ಪವಿತ್ರ ಆತ್ಮಗಳಾಗಿದ್ವಿ, ಈಗ ಏನಾಗ್ಬಿಟ್ಟಿದ್ವಿ, ಕಲಿಯುಗದ ಕೊನೆಯಲ್ಲಿ ಅಪವಿತ್ರ ಆತ್ಮಗಳಾಗ್ಬಿಟ್ಟಿದ್ದೇವೆ. ಸಾರೆ ಚಕ್ರ ಕಾ ರಾಜ್ ಕೋ ತುಮ್ ಬಚ್ಚೋನೆ ಸಮझा है. ಸೃಷ್ಟಿ ಚಕ್ರದ ಎಲ್ಲ ರಹಸ್ಯಗಳನ್ನು ಈಗ ನೀವು ತಿಳ್ಕೊಂಡಿದ್ದೀರಿ. ಅವ್ರ ದಿಲ್ ಮೇ ಬಿ ಹೇ. ಈ ಮಾತುಗಳೆಲ್ಲ ಎಲ್ಲಿದೆ, ಹೃದಯದಲ್ಲಿದೆ. बल कोई नया तो यह भी बात बहुत सहज ही समझने की. ಹೊಸಬ್ರು ಇರ್ಬೋದು, ಆದರೂ ಅರ್ಥ ಮಾಡ್ಕೊಳ್ಳೋ ಅಂಥ ವಿಚಾರ ಇದೆ. ಏನು ಕಷ್ಟ ಇಲ್ಲ, ತಿಳ್ಕೊಳ್ಳೋದೇನು ಕಷ್ಟ ಇಲ್ಲ ಅಂತ ಸಹಜವಾಗಿದೆ. ತುಮ್ ದೇವತಾ ಪೂಜ್ಯತೆ. ನೀವೇ ಸತ್ಯುಗದಲ್ಲಿ ಏನಾಗಿದ್ರಿ, ದೇವತೆಗಳಾಗಿದ್ರಿ, ಪೂಜ್ಯರಾಗಿದ್ರಿ. ಫಿರ್ ಪೂಜಾರಿ ತಮೋ ಪ್ರಧಾನ್ ಬನೇ ಹೇ. ಸತ್ಯುಗದಲ್ಲಿ ಪೂಜ್ಯರಾಗಿದ್ದಂಥವ್ರು ಏನಾಗ್ಬಿಟ್ರೆ, ಈ ಕಲಿಯುಗದಲ್ಲಿ ಪೂಜಾರಿಗಳು ತಮೋ ಪ್ರಧಾನ ಆಗ್ಬಿಟ್ರಿ. ಕೊಯ್ ಐಸಾ ಬದಲಾ ಬಿ ನ ಸಕೆ. ಈ ವಿಚಾರಗಳನ್ನು ಬೇರೆ ಯಾರು ಹೇಳೋಕ್ಕೂ ಸಾಧ್ಯ ಇಲ್ಲ, ಆ ಥರ ಇದೆ ಅಂತ. ಬಾಬಾ ಕ್ಲಿಯರ್ ಬತಾತೆ ಹೇ ಕಿ ಯಹ ಭಕ್ತಿ ಮಾರ್ಗ ಯಹ ಜ್ಞಾನ ಮಾರ್ಗ. ಶಿವಬಾಬಾ ಸ್ಪಷ್ಟೀಕರಣ ಮಾಡಿ ತಿಳಿಸ್ತಾ ಇದ್ದಾರೆ, ಲೌಕಿಕದಲ್ಲಿರೋದು ಭಕ್ತಿ ಮಾರ್ಗ, ಇದು ಜ್ಞಾನ ಮಾರ್ಗ. ಭಕ್ತಿ ಫಾಸ್ಟ್ ಹೋಗೈ. ಭಕ್ತಿ ಏನಾಯ್ತೋ ಇದ್ದು ಕಳೆದು ಹೋಗ್ಬಿಟ್ಟಿದೆ. ಪಾಸ್ಟ್ ಕಿ ಬಾತೆ ಕಿಸ್ಕೋ ಬಿ ನಹಿ. ಈ ನಡೆದೋಗಿರೋಂಥ ಸತ್ಯುಗದ ಹಿಸ್ಟ್ರಿ ವಿಚಾರಗಳು ಯಾರಿಗೂ ಜ್ಞಾಪಕ ಇಲ್ಲ, ಎಲ್ಲ ಮರ್ತು ಬಿಟ್ಟಿದ್ದಾರೆ. ಬಾಬಾ ಪಡಾನೆ ಕಿ ಬಾತೆ ಸುನಾರೆ. ಈಗ ಓದೋದಕ್ಕೆ, ಮೇಲಕ್ಕೆ ಏರೋದಕ್ಕೆ ಬಾಬಾ ಅವರು ವಿಚಾರ ಹೇಳ್ಕೊಡ್ತಾ ಇದ್ದಾರೆ. ಬಚ್ಚೆ ಬಿ ಜಾನ್ತೆ ಹಮ್ಕೋ ದೈವಿ ಗುಣ ಧಾರಣ ಕರ್ನೆ ಹೇ ಜರೂರ್. ಮಕ್ಕಳಿಗೂ ಗೊತ್ತಿದೆ, ನಾವು ಈ ಜೀವನದಲ್ಲಿ ದೈವಿ ಗುಣಗಳನ್ನು ಕಲಿಬೇಕಾಗಿದೆ ಅವಶ್ಯಕವಾಗಿ. ರೋಜು ಚಾರ್ಟ್ ಲಿಕ್ಕನಾಚಿ. ಪ್ರತಿನಿತ್ಯ ನಾವೇನು ಮಾಡಬೇಕಾಗಿದೆ, ಚಾರ್ಟನ್ನು ಬರಿಬೇಕಾಗಿದೆ. ಹಮ್ ಕಿತನೆ ಸಮಯ ಬಾದ್ ರಹತೆ ಹೈ, ಯಾದ್ ಮೇ ರಹತೆ ಹೈ. ನಾವು ಎಷ್ಟು ಸಮಯ ನೆನಪಿನಲ್ಲಿರ್ತೀವಿ ಅನ್ನೋದು. ಹಮಾರೆ ಮೇ ಸೆ ಕ್ಯಾ ಭೂಲ್ ಹುಯಿ. ನಮ್ಮಿಂದ ಏನು ಮಿಸ್ಟೇಕ್ಸ್ ಆಯಿತು. ಭೂಲ್ ಬಿ ಭಾರಿ ಚೋಟ್ ಬಿ ಲಗತಿ ಹೇನ. ತಪ್ಪು ಮಾಡಿದಾಗ ಪೆಟ್ಟುಗಳು ಬೀಳ್ತಾವಲ್ವ. ಉಸ್ ಪಡಾಯಿ ಮೇ ಬಿ ಕ್ಯಾರೆಕ್ಟರ್ಸ್ ದೇಕೆ ಜಾತೆ. ಸ್ಕೂಲು ಕಾಲೇಜಿನಲ್ಲಿ ಕೂಡ ಒಳ್ಳೆ ಕ್ಯಾರೆಕ್ಟರ್ನ ನೋಡ್ತಾರೆ, ಯಾರು ಒಳ್ಳೆ ಕ್ಯಾರೆಕ್ಟರ್ ಹೊಂದಿದ್ದಾರೆ ಅಂತ ಇದಾಗತ್ತೆ. ಇಸ್ಮೇ ಬಿ ಕ್ಯಾರೆಕ್ಟರ್ಸ್ ದೇಖಾ ಜಾತ. ಇದರಲ್ಲಿ ಕೂಡ ಕ್ಯಾರೆಕ್ಟರನ್ನು ನೋಡಬೇಕಾಗತ್ತೆ ಅಂತ. ಬಾಬಾ ತುಮಾರೆ ಕಲ್ಯಾಣ ಕೆ ಲಿಯೆ ಹಿ कहते हैं, इसमें भी ರಿಜಿಸ್ಟರ್ ರಖತೆ हैं. ಮಕ್ಕಳ ಕಲ್ಯಾಣಕ್ಕೋಸ್ಕರ ಬಾಬಾ ಅವರು ಇದರಲ್ಲಿ ರಿಜಿಸ್ಟರ್ ಇಟ್ಕೊಳ್ಳಿ ಅಂತ. ಪಡಾಯಿಕ ಅವ್ರ ಕ್ಯಾರೆಕ್ಟರ್ಸ್, ಓದೋದ್ರದ್ದು ಮತ್ತು ಕ್ಯಾರೆಕ್ಟರ್ಸ್ದು
ರಿಜಿಸ್ಟರ್ ಇಟ್ಕೊಳ್ಳಿ. ಯಹಾ ಭಿ ಬಚ್ಚೋಂ ಕಾ ದೈವಿ ಕ್ಯಾರೆಕ್ಟರ್ಸ್ ಬನಾನಾ. ಇಲ್ಲಿ ನಾವೇನು ಮಾಡಬೇಕಾಗಿದೆ, ದೈವಿ ಕ್ಯಾರೆಕ್ಟರ್ಸನ್ನು ಮಾಡ್ಕೋಬೇಕಾಗಿದೆ. ಭೂಲ್ ನಾ ಹೋ ಯೆ ಸಂಭಾಲ್ ಕರ್ನಿ. ಯಾವುದೇ ನಾವು ಮಿಸ್ಟೇಕ್ ಮಾಡಬಾರ್ದು ಅನ್ನೋದು ನಮ್ಮನ್ನು ನಾವು ಸಂಭಾಲನೆ ಮಾಡ್ಕೋಬೇಕು. ಮೇರೆ ಸೆ ಕೊಯ್ ಭೂಲ್ ತೋ ನಹಿ ಹುಯಿ. ರಾತ್ರಿ ಹೊತ್ತು ಚೆಕಿಂಗ್ ಮಾಡ್ಕೋಬೇಕು, ಇಡೀ ದಿನದಲ್ಲಿ ನಾನೇನು ಮಿಸ್ಟೇಕ್ಸ್ ಮಾಡಿಲ್ವಾ. ಇಸ್ಲಿಯೇ ಕಚಾರಿ ಬಿ ಕರ್ತೆ. ಬ್ರಹ್ಮ ಬಾಬಾರವ್ರು ಇದ್ದಾಗ ಅವ್ರ ಪುರುಷಾರ್ಥ ಈ ಥರ ಇತ್ತು. ರಾತ್ರಿ ದಿನ ಅವ್ರು ಕಚೇರಿ ಮಾಡ್ತಾಯಿದ್ರು. ಮಕ್ಕಳ ಕ್ಲಾಸಸ್ ಮುಗಿಸ್ಬಿಟ್ಟು ಹೋಗಿ ರೂಮಲ್ಲಿ ಕೂತ್ಕೊಂಡು ಅವ್ರನ್ನವರೇ ಕೇಳ್ಕೊಳ್ತಾ ಇದ್ರು. अपने दिल से पूछना है, बाबा ने समझाया. माया के कारण कुछ ना कुछ अवज्ञाएं होती रहती है. ಬಾಬಾ ಅವರು ತಿಳಿಸ್ಕೊಟ್ಟಿದ್ದಾರೆ, ಮಾಯೆ ಕಾರಣದಿಂದ ಒಂದಲ್ಲ ಒಂದು ತಪ್ಪುಗಳು ನಡೀತಾಲೇ ಇರ್ತವೆ, ಅವಜ್ಞೆಗಳು ಆಗ್ತಾ ಇರ್ತವೆ. ಶುರು ಮೇ ಬಿ ಕಚೇರಿ ಹೋತಿ ಥಿ. ಬಿಗಿನಿಂಗ್ನಲ್ಲಿ ಕಚೇರಿ ನಡೀತಾ ಇತ್ತು. ಬಚ್ಚೆ ಸಚ್ಚ ಬತಾತೆ थे. ಆ ಒಂದು ಸಭೆ ನಡೆಸಿದಾಗ ಬಾಬಾ ಅವರು ಎಲ್ಲ ಮಕ್ಕಳು ಸತ್ಯ ಒಪ್ಕೊಳ್ತಾ ಇದ್ರು. ಬಾಬಾ ಸಮझाते रहते हम अगर सच ना बताया तो बोले ವೃದ್ಧಿ ಹೋತಿ रहेंगे. ಸತ್ಯ ಬಾಬಾ ಅವ್ರಿಗೆ ಹೇಳಲಿಲ್ಲ ಅಂದರೆ ಇನ್ನೂ ತಪ್ಪುಗಳು ಏನಾಗ್ತಾ ಹೋಗುತ್ತೆ, ಹೆಚ್ಚುತ್ತಾ ಹೋಗುತ್ತೆ. ಉಲ್ಟಾ ಅವರ ಭೂಲ್ ಕಾ ದಂಡ ಮಿಲ್ ಜಾತಾ ಹೈ. ಉಲ್ಟಾ ಕರ್ಮಗಳನ್ನು ಮಾಡಿಬಿಟ್ರೆ ಅವ್ರಿಗೆ ದಂಡ ಸಿಗ್ಬಿಡುತ್ತೆ. ಭೂಲ್ ನಾ ಬತಾನೆ ಸೆ ಫಿರ್ ಬಿ ನಾ ಫರ್ಮಾರ್ದಾರ್ ಕಾ ಟೀಕಾ ಲಗ್ ಜಾತಾ ಹೈ. ತಪ್ಪು ಮಾಡಿ ಮಿಸ್ಟೇಕನ್ನು ಒಪ್ಕೊಂಡಿಲ್ಲ ಅಂತಂದರೆ ಅವ್ರಿಗೆ ಅವಜ್ಞಾಕಾರಿಗಳು ಅಂತ ಟೈಟಲ್ ಸಿಕ್ಕೋಗ್ಬಿಡುತ್ತೆ. ಫಿರ್ ರಾಜ ಈ ತಿಲಕ್ ಮಿಲ್ ನ ಸಕೆ. ತಪ್ಪುಗಳು ಮಾಡ್ತಾನೆ ಇದ್ರೆ ಬಾಬಾ ರಾಜ್ಯ ಪದವಿ ಕೊಡ್ತಾರಾ ಭವಿಷ್ಯದಲ್ಲಿ? ಇಲ್ಲ. ಆಜ್ಞಾ ನಹಿ ಮಾನ್ತೆ ಬೇವಫಾದಾರ್ ಬಂತೆ ಹೇ ತೋ ರಾಜ ಈ ಪಾ ನಹಿ ಸಕೆ. ಆಜ್ಞೆಗಳನ್ನು ಒಪ್ಪೋದಿಲ್ಲ, ಕಾನೂನುಗಳನ್ನು ಬಿಟ್ಟು ನಡೀತಾರೆ, ರಾಜ್ಯ ಪದವಿ ಪಡ್ಕೊಳಕ್ಕಾಗಲ್ಲ. ಸರ್ಜನ್ ಭಿನ್ನ ಭಿನ್ನ ಪ್ರಕಾರ ಸೆ ಸಮझाते रहते. ಸುಪ್ರೀಂ ಸರ್ಜನ್ ಬಂದು ವೆರೈಟಿ ರೀತಿಯಲ್ಲಿ ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ, ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಸರ್ಜನ್ ಸೆ ಅಗರ್ ಬೀಮಾರಿ ಚಿಪಾಯಂಗೆ ತೋ ಪದವಿ ಕಮ್ ಹೋ ಜಾಯೇಗಾ. ಸರ್ಜನ್ ಹತ್ರ ಕಾಯಿಲೆ ಬಚ್ಚಿಟ್ಕೊಂಡಿದ್ರೆ ಏನಾಗುತ್ತೆ, ಇನ್ನೂ ಕಾಯಿಲೆ ಜಾಸ್ತಿ ಆಗೋಗುತ್ತೆ, ಪದವಿಗಳು ಭವಿಷ್ಯದಲ್ಲಿ ಹೋಗಿ ಕಮ್ಮಿ ಆಗೋಗ್ಬಿಡುತ್ತೆ. ಸರ್ಜನ್ ಕೋ ಬತಾನೆ ಸೆ ಕೊಯ್ ಮಾರೆ ತೋ ನಹಿ ಪಡೆಂಗಿನ. ಸರ್ಜನ್ಗೆಲ್ಲ ಒಪ್ಸಿದ್ರೆ ಯಾವುದೇ ಪೆಟ್ಟು ಸಿಗೋದಿಲ್ವಲ್ಲ. ಬಾಬಾ ಸಿರ್ಫ್ ಕಹೆಂಗೆ ಸಾವಧಾನ್. ಬಾಬಾ ಏನು ಹೇಳ್ತಾರೆ, ಎಚ್ಚರಿಕೆ ಇರಿ, ಹುಷಾರಾಗಿರಿ, ಮಾಯೆ ಜೋರಿದೆ. ಫಿರ್ ಅಗರ್ ಐಸಿ ಬೂಲೆ ಕರೆಂಗೆ ತೋ ನುಕ್ಸಾನ್ ಹೋ ಪಾಯಂಗೆ. ಮತ್ತೆ ಮಿಸ್ಟೇಕ್ಸ್ ಮಾಡ್ತಾನೆ ಇದ್ರೆ ನಷ್ಟ ಅವ್ರಿಗೆ ಅವರು ಮಾಡ್ಕೊತಾರೆ. ಬಹುತ್ ಪದ ಕಮ್ ಹೋ ಜಾಯಂಗೆ. ಪದವಿ ತುಂಬ ಕಮ್ಮಿ ಸಿಕ್ಕುತ್ತೆ. यहाँ तो ನ್ಯಾಚುರಲ್ ದೈವಿ ಚಲನ್ ಹೋಂಗೆ. ಸತ್ಯುಗದಲ್ಲಿ ದೈವಿ ಚಲನ್ ನ್ಯಾಚುರಲ್ ಆಗಿರುತ್ತೆ. यहाँ ಪುರುಷಾರ್ಥ ಕರ್ನಾ ಹೈ, ಗಡಿ ಫೇಲ್ ನಹಿ ಹೋನಾ. ಚೆನ್ನಾಗಿ ಇಲ್ಲಿ ಪುರುಷಾರ್ಥ ಮಾಡಿ, ಕ್ಷಣಕ್ಕೂ ಫೈಲ್ ಆಗಬೇಡ್ರಿ. ಬಾಬಾ कहते बच्चे ಜಾಸ್ತಿ ಬೋಲೆ ನಾ ಕರೋ, ಬಾಬಾ ಬಹುತ್ ಪ್ಯಾರ್ ಸೆ ಸಾಗರ್ ಹೈ. ಮಕ್ಕಳೇ ಜಾಸ್ತಿ ಮಿಸ್ಟೇಕ್ಸ್ ಮಾಡಬೇಡ್ರಿ, ತಂದೆ ಭಾಳ ಪ್ರೀತಿಯ ಸಾಗರ ಆಗಿದ್ದಾರೆ. ಬಚ್ಚೋಂಕೋ ಬಿ ಬನನಾ ಹೇನಾ. ಮಕ್ಕಳು ಕೂಡ ಒಳ್ಳೆ ಕ್ಯಾರೆಕ್ಟರ್ ಉಳ್ಳವರು ಆಗಬೇಕಲ್ವ. ಯಥಾ ಬಾಬಾ ತಥಾ ಬಚ್ಚೆ. ಎಂಥ ತಂದೆನೋ ಅಂತ ಮಕ್ಕಳು. ಯಥಾ ರಾಜಾ ರಾಣಿ ತಥಾ ಪ್ರಜಾ. ರಾಜಾ ರಾಣಿಯಿಂದ ಹಿಡಿದು ಪ್ರಜೆಗಳು ಎಲ್ಲರೂ. ತೋ ಬಾಬಾ ತೋ ರಾಜಾ ನಹಿ ಹೇ. ಬಾಬಾ ಅವರಂತೂ ರಾಜರಲ್ಲ. ತುಮ್ ಜಾನ್ತೆ ಹೋ ಬಾಬಾ ಹಮ್ಕೋ ಆಪ್ ಸಮಾನ್ ಬನಾತೆ. ನಿಮಗೂ ಗೊತ್ತಿದೆ, ತಂದೆ ಬಂದು ಮಕ್ಕಳನ್ನು ಏನು ಮಾಡ್ತಾ ಇದ್ದಾರೆ, ತಮ್ಮ ಸಮಾನ ಮಾಡ್ತಾ ಇದ್ದಾರೆ. ಬಾಬಾ ಕಿ ಜೋ ಮಹಿಮಾ ಕರ್ತೆ ಹೇ ಯಾ ತುಮಾರಾ ಬಿ ನಹಿ ಹೋನಿ ಚಾಹಿಯೆ. ತಂದೆದೇನು ಮಹಿಮೆ ಮಾಡ್ತೀರಾ ಅದೇ ಥರ ನಿಮ್ಮದು ಕೂಡ ಮಹಿಮೆ ಆಗಬೇಕು. ಬಾಬಾ ಸಮಾನ್ ಬನ್ನ ಹೇ. ತಂದೆ ಹೇಗಿದ್ದಾರೋ ಆ ರೀತಿ ಇವಾಗ ಆಗಬೇಕಾಗಿದೆ. ಮಾಯಾ ಬಡಾ ಪ್ರಬಲ ಹೇ, ತುಮಕೋ ರಿಜಿಸ್ಟರ್ ರಖನೆ ನಹಿ ದೇತೆ ಹೇ. ಮಾಯೆ ಎಷ್ಟು ಜೋರಿದೆ ಅಂದರೆ ರಿಜಿಸ್ಟರ್ ಬರೆಯೋಕ್ಕೂ ಬಿಡೋದಿಲ್ಲ ಅಂತಾರೆ. ತೋ ಮಾಯಾ ಕೆ ಫಂದ್ ಮೇ ಪೂರೆ ಫಸೆ ಹುಯೇ ಹೇ. ಮಾಯೆ ಅದರಲ್ಲಿ ಜಂಜಾಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮಾಯಾ ಕಿ ಜೈಲ್ ಸೆ ತುಮಕೋ ನಿಕಲ್ ನಹಿ ಸಕ್ತೆ ಹೋ. ಮಾಯೆಯ ಒಂದು ಜೈಲಿನಿಂದ ನೀವು ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮಾಯೆಯ ಜೈಲಿನಿಂದ ಬಿಡುಗಡೆ ಆಗಕ್ಕೆ ಸಾಧ್ಯ ಇಲ್ಲ. ಸಚ್ ಬತಾತೆ ನಹಿ ಹೇ. ಕೆಲವರು ಸತ್ಯವನ್ನು ಬಾಬಾ ಅವ್ರಿಗೆ ಹೇಳೋದೇ ಇಲ್ಲ. ಏನು ಮಾಡೋದು? तो बाबा कहते हैं एक्यूरेट याद का चार्ट रखो. एक्यूरेट ಆಗಿ ನೆನಪಿನ ಚಾರ್ಟನ್ನು ಏನು ಮಾಡಬೇಕು, ಬರೀತಾ ಇರಿ.
ಸುಬಹಕೋ ಊಟ ಬಾಬಾಕೋ ಯಾದ್ ಕರೋ. ಬೆಳಗ್ಗೆ ಎದ್ದು ತಂದೆಯನ್ನೇನು ಮಾಡಬೇಕು, ಚೆನ್ನಾಗಿ ನೆನೀರಿ. ಬಾಬಾಕಿ ಹಿ ಮಹಿಮಾ ಕರೋ, ಬಾಬಾವ್ರ ಗುಣಗಾನ ಮಾಡಿರಿ, ಮಹಿಮೆ ಮಾಡಿರಿ. ಬಾಬಾ ಆಪ್ ಹಮ್ಕೋ ವಿಶ್ವ ಕಾ ಮಾಲಿಕ್ ಬನಾತೆ ಹೋ. ಬಾಬಾ ನೀವು ನಮಗೆ ಸಿಕ್ಬಿಟ್ಟು ಎಷ್ಟು ಒಳ್ಳೆ ಜ್ಞಾನ ಕೊಟ್ರಿ, ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತೀರಾ. ತುಮ್ಮ ಆಪ್ಕಿ ಮಹಿಮಾ ಕರೆಂಗೆ, ನಾವು ನಿಮ್ಮ ಮಹಿಮೆಯನ್ನು ಗುಣಗಾನ ಮಾಡ್ತೇವೆ. ಭಕ್ತಿ ಮಾರ್ಗ ಕಿತನ ಮಹಿಮಾ ಗಾತೇನ. ಭಕ್ತಿ ಮಾರ್ಗದಲ್ಲಿ ಭಗವಂತನ ಗುಣಗಾನ ನಡೆಯುತ್ತಲ್ವಾ, ಮಾಡಲ್ವಾ? ಭಗವಂತನ ಗುಣಗಾನ ಮಾಡ್ತಾರೆ. ಉನ್ಕಾತು ಕುಚ್ ಬಿ ಪತಾ ನಹಿ. ಅವ್ರಿಗೆ ಯಾರಿಗೂ ಭಗವಂತ ಏನು ಅನ್ನೋದು ಯಾರಿಗೂ ಸ್ಪಷ್ಟವಾಗಿ ಮಾಹಿತಿ ಇಲ್ಲ, ಗೊತ್ತೇ ಇಲ್ಲ. ದೇವತಾಂಕ ಮಹಿಮಾ ಬಿ ಹೈ ನಹಿ. ದೇವತೆಗಳದ್ದು ಮಹಿಮೆ ಅವ್ರಿಗೆ ಗೊತ್ತೇ ಇಲ್ಲ. ಮಹಿಮಾ ತುಂಬ ಬಚ್ಚೋಂಕಿ ಬ್ರಾಹ್ಮಣೋಂಕಿ. ಮಹಿಮೆ ಇವಾಗ ನಿಮ್ಗೆ ಗೊತ್ತಾಗಿದೆ, ಬ್ರಾಹ್ಮಣರಿಗೆ ನಿಮ್ಮದು ಮಹಿಮೆ ಅನ್ನೋದು ನಿಮಗೆ ಗೊತ್ತಾಗಿದೆ. ಸಬ್ಕೋ ಸದ್ಗತಿ ದೇನೆವಾಲ ಏಕ್ ಬಾಬಾ. ಎಲ್ಲರಿಗೂ ಸದ್ಗತಿ ಕೊಡ್ತಕ್ಕಂಥವ್ರು ಯಾರೋ ಒಬ್ಬರೇ ತಂದೆ. ವಹ ಕ್ರಿಯೇಟರ್ ಬಿ ಹೇ, ಡೈರೆಕ್ಟರ್ ಬಿ ಹೇ, ಸರ್ವಿಸ್ ಬಿ ಕರ್ತೆ. ಶಿವಬಾಬಾ ಏನಾಗಿದ್ದಾರೆ, ಕ್ರಿಯೇಟರು ಆಗಿದ್ದಾರೆ, ಡೈರೆಕ್ಟರು ಆಗಿದ್ದಾರೆ, ಸೇವೆನೂ ಮಾಡ್ತಾರೆ. ಅವ್ರ ಬಚ್ಚೋಂಕೋ ಸಮಜಾತೆ ಬಿ ಹೇ. ಮಕ್ಕಳಿಗೂ ಕೂಡ ಈ ವಿಚಾರಗಳನ್ನು ಏನು ಮಾಡ್ತಾ ಇದ್ದಾರೆ, ತಂದೆ ಬಂದು ತಿಳಿಸ್ಕೊಡ್ತಾನೆ ಇದ್ದಾರೆ. प्रैक्टिकल में कहते हैं वे तो सिर्फ भगवान वाच सुनते रहते. ಪ್ರಾಕ್ಟಿಕಲ್ನಲ್ಲಿ ಹೇಳ್ತಾ ಇರ್ತಾರೆ, ಅವರು ಕೇವಲ ಭಗವಾನ್ ವಾಚ ಅಂತ ಕೇಳ್ತಾ ಇರ್ತಾರೆ. ಶಾಸ್ತ್ರಗಳಲ್ಲಿ ಗೀತಾ ಪಡ್ತೆ ಆತೆ ಹೇ ಫಿರ್ ಉನ್ಕಾ ಮಿಲ್ತಾ ಕ್ಯಾ ಹೇ. ಎಷ್ಟೋ ಭಗವದ್ಗೀತೆ ಕೇಳ್ತಾ ಇದ್ದಾರೆ, ಎಷ್ಟೋ ನಡೆದೋಗ್ಬಿಟ್ಟಿದೆ, ಏನು ಸಿಗುತ್ತೆ ಅವ್ರಿಗೆ? ಕಿತನಾ ಪ್ರೇಮ್ ಸೆ ಬೈಟ್ ಪಡಾತೆ. ಎಷ್ಟು ಪ್ರೀತಿಯಿಂದ ಕೂತ್ಕೊಂಡು ಭಗವದ್ಗೀತೆ ಹೇಳ್ತಾ ಇರ್ತಾರೆ. ಭಕ್ತಿ ಕರ್ತೆ ಹೇ ಪತಾ ನಹಿ ಪಡ್ತಾ ಹೇ ಇಸ್ಸೆ ಕ್ಯಾ ಹೋಗ. ಭಕ್ತಿ ಮಾಡ್ತಾ ಇದ್ದಾರೆ, ಆದರೆ ಇದರಿಂದ ನಮ್ಗೆ ಏನು ಲಾಭ ಅನ್ನೋದು ಯಾರಿಗೋ ಕರೆಕ್ಟಾಗಿ ಗೊತ್ತೇ ಇಲ್ಲ. तो यह नहीं जानते कि हम नीचे ही सीढ़ी उतर रहे हैं. ಅವ್ರಿಗೆ ಗೊತ್ತೇ ಇಲ್ಲ ನಾವು ಮೆಟ್ಲು ಇಳ್ಕೊಂಡು ಕೆಳಗಡೆ ಇಳಿತಾನೆ ಇದ್ದೀವಿ ಅನ್ನೋದು ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ದಿನ ಪ್ರತಿದಿನ ತಮೋ ಪ್ರಧಾನ ಬನ್ನಾಯಿ. ಡೈಲಿ ಆತ್ಮಗಳು ಕೆಳಗಡೆಗೆ ಇಳಿಲೇಬೇಕು, ತಮೋ ಪ್ರಧಾನ ಆಗಲೇಬೇಕು. ಡ್ರಾಮಾದಲ್ಲಿ ಹಂಗೆ ಫಿಕ್ಸ್ ಆಗಿದೆ. ಡ್ರಾಮಾ ಮೇಲೆ ಡೈಸಾ ಹೇ, ಹಿಂಗಾಗಿದೆ, ಡ್ರಾಮಾದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ, ಅದನ್ನೇನು ಮಾಡೋಕ್ಕಾಗಲ್ಲ. ಇಸ್ ಸಿಡಿ ಕಾ ರಾಸ್ ಸಿವಾಯ್ ಬಾಬಾಕ್ಕೆ ಕೊಯ್ ಸಮಜಾನ ಸರಿ. ಈ ಏಣಿ ಚಿತ್ರದ ರಹಸ್ಯಗಳನ್ನು ಬಾಬಾ ಅವ್ರ ವಿನಃ ಬೇರೆ ಯಾರು ತಿಳಿಸ್ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಶಿವ ಬಾಬಾ ಹಿ ಬ್ರಹ್ಮ ದ್ವಾರ ಸಮಜಾತೆ. ಶಿವ ತಂದೆನೇ ಬಂದು ಬ್ರಹ್ಮ ಬಾಬಾ ಮುಖಾಂತರ ಏನು ಮಾಡ್ತಾ ಇದ್ದಾರೆ, ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಯಹ ಬಿ ಇಸ್ಸೆ ಸಮಜ್ಕರ್ ಫಿರ್ ತುಮ್ಕೋ ಸಮಜಾತೆ. ಇದನ್ನು ತಿಳಿಸಿ ತಂದೆ ಮಕ್ಕಳಿಗೂ ಏನು ಮಾಡ್ತಾ ಇದ್ದಾರೆ, ತಿಳಿಸ್ಕೊಡ್ತಾ ಇದ್ದಾರೆ. ಬಡ ಟೀಚರ್ ಬಡ ಸರ್ಜನ್ ಕೋ ಬಾಬಾ ಹಿ ಹೇ. ಮೂಲ ತಂದೆ, ದೊಡ್ಡ ಶಿಕ್ಷಕ, ದೊಡ್ಡ ಸರ್ಜನ್ ಒಬ್ಬರೇ ತಂದೆ. ಉನ್ಕೋ ಹಿ ಯಾದ್ ಕರ್ನಾ ಹೇ. ಈಗ ಆ ಒಂದು ತಂದೆಯನ್ನು ಏನು ಮಾಡಬೇಕಾಗಿದೆ, ನೆನಪು ಮಾಡಬೇಕು. ಐಸಾ ನಹಿ ಕೇತೆ ಬ್ರಾಹ್ಮಣಿಕೋ ಯಾದ್ ಕರೋ. ಈ ರೀತಿ ಬಾಬಾ ಹೇಳೋದಿಲ್ಲ ಟೀಚರ್ ನೆನೆಸ್ಕೊಳ್ಳಿ ಅಂತ. ಯಾದ್ ತೋ ಏಕೋ ಹಿ ಕರ್ನೆ. ಒಬ್ಬರನ್ನೇ ನೆನಪು ಮಾಡಬೇಕು. ಕಭಿ ಭಿ ಕಿಸಿ ಕೆ ಸಾಥ್ ಮೋಹ ನಹಿ ರಖನಾ. ಯಾರ ಮೇಲೂ ಮೋಹ ಇಟ್ಕೋಬೇಡ್ರಿ, ನಿರ್ಮೋಹಿಯಾಗಿ. ಏಕ್ ಬಾಬಾ ಸೆ ಹಿ ಶಿಕ್ಷಾ ಲೇನಿ ಹೇ. ಒಬ್ಬ ತಂದೆಯಿಂದಾನೇ ಇಷ್ಟೆಲ್ಲ ಶಿಕ್ಷಣವನ್ನು ಏನು ಮಾಡ್ಕೋಬೇಕು, ತಗೋಬೇಕು. ನಿರ್ಮೋಹಿ ಬಿ ಬನನಾ ಹೇ. ನಿರ್ಮೋಹಿಗಳು ಕೂಡ ಆಗಬೇಕಾಗಿದೆ. ಇಸ್ಮೇ ಬಡಾ ಮೆಹನತ್ ಚೈ. ಇದರಲ್ಲಿ ಏನು ಬೇಕೋ, ದೊಡ್ಡ ಕಷ್ಟ ಬೇಕು. ಸಾರಿ ಪುರಾಣಿ ದುನಿಯಾ ಸೆ ವೈರಾಗ್ಯ. ಇಡೀ ಹಳೆಯ ಪ್ರಪಂಚದ ಮೇಲೆ ಏನಿರಬೇಕೋ, ವೈರಾಗ್ಯ ಇಟ್ಕೊಳ್ಳಿ. ಯಾತೋ ಕತಮ್ ಈ ಪಡಿ. ಈ ಪ್ರಪಂಚ ಏನೋ ಎಲ್ಲ ಕ್ಲೋಸ್ ಆಗೋದಿದೆ. ಇಸ್ಮೇ ಲವ್ ಅಥವಾ ಆಸಕ್ತಿ ಕುಚ್ ಬಿ ನಹಿ ಹೇ. ಈ ಪ್ರಪಂಚದ ಮೇಲೆ ಪ್ರೀತಿ ಬೇಡ, ಈ ಪ್ರಪಂಚದ ಮೇಲೆ ಆಸಕ್ತಿ ಬೇಡ. ಇದರಿಂದ ನಿರಾಸಕ್ತರು ಹಾಗೆ ಅನಾಸಕ್ತರಾಗಿ. ಇಸ್ಮೇ ಕಿತ್ನಿ ಬಡೆ ಬಡೆ ಮಕಾನಾದಿ ಬನಾತೆ रहते. ಇಷ್ಟು ದೊಡ್ಡ ದೊಡ್ಡ ಮಹಲ್ಗಳು ಮನೆಗಳು ಕಟ್ತಾ ಇರ್ತಾರೆ. ಉನ್ಕೋ ಯಹ ಪತಾ ನಹಿ ಕಿ ಯಹ ಪುರಾನಿ ದುನಿಯಾ ಬಾಕಿ ಕಿತ್ನಾ ಸಮಯ. ಜನಕ್ಕೆ ಇದು ಗೊತ್ತೇ ಇಲ್ಲ, ಈ ಹಳೆ ಪ್ರಪಂಚ ಇನ್ನೆಷ್ಟು ಟೈಮ್ ನಡೆಯುತ್ತೆ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ತುಮ್ ಬಚ್ಚೆ ಅಬ್ ಜಾಗೆ ಹೋ ಅವರೋಂಕೋ ಬಿ ಜಗಾತೆ ಹೋ. ನೀವು ಎಚ್ಚೆತ್ಕೊಂಡಿದ್ದೀರಿ, ಬೇರೆಯವ್ರನ್ನ ಏನು ಮಾಡ್ತಾ ಇದ್ದೀರಾ, ಎಚ್ಚರಿಸ್ತಾ ಇದ್ದೀರಾ. ತೋ ಬಾಬಾ ಆತ್ಮೋಂಕೋ ಹಿ ಜಗಾತೆ ಹೇ. ತಂದೆ ಬಂದು ಏನು ಮಾಡ್ತಾ ಇದ್ದಾರೆ, ಆತ್ಮಗಳನ್ನು ಎಚ್ಚರಿಸ್ತಾ ಇದ್ದಾರೆ. ಗಡಿ ಗಡಿ ಕೇತೆ ಅಪನೇಕೋ ಆತ್ಮ ಸಮಜೋ. ಕ್ಷಣಕ್ಕೂ ಏನು ಹೇಳ್ತಾ ಇದ್ದಾರೆ ಬಾಬಾ, ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಶರೀರ ಸಮಜ್ನೆ ಸೇ ತೋ
ಶರೀರ ಅಂತ ತಿಳ್ಕೊಂಡಾಗ ಏನಾಗುತ್ತೆ, ನಿದ್ದೆ ಮಾಡ್ತೀರಾ. ಶರೀರ ಅಂತ ತಿಳ್ಕೊಳ್ಳೋದು ನಿದ್ದೆ ಮಾಡ್ದಂಗಿರೋದು, ಆತ್ಮ ಅಂತ ತಿಳ್ಕೊಂಡಿರೋದು ಜಾಗೃತ ಆಗೋರು. अपने को आत्मा समझो और बाप को याद करो. ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಳ್ಳಿ, ಶಿವ ತಂದೆನ ನೆನೆಸ್ತಾ ಇರಿ. ಆತ್ಮ ಪತಿತ है तो शरीर भी पतित मिलता है. ಆತ್ಮ ಪತಿತ ಆಗಿಬಿಟ್ಟಿದೆ, ಶರೀರನೂ ಕೂಡ ಏನಾಗ್ಬಿಟ್ಟಿದೆ, ಪತಿತ ಆಗಿಬಿಟ್ಟಿದೆ. ಆತ್ಮ ಪಾವನ್ तो शरीर भी पावन मिलता. ಆತ್ಮ ಪಾವನವಾಗಿದ್ದ ಕಾಲಕ್ಕೆ ಶರೀರವೂ ಕೂಡ ಏನಾಗಿತ್ತು, ಪಾವನವಾಗಿತ್ತು. ಬಾಬಾ ಸಮझाते हैं तुम भी इस देवी देवता घराने के थे. ತಂದೆ ತಿಳಿಸ್ತಾರೆ, ನೀವು ಕೂಡ ದೇವಿ ದೇವತಾ ಪರಿವಾರದಲ್ಲೇ ಇದ್ದಂಥವರು. तुम फिर भी बन जाएंगे. ಮತ್ತೆ ನೀವು ಆ ರೀತಿ ಆಗ್ಬಿಡ್ತೀರಾ. ಕಿತನಿ ಸಹಜ, ಎಷ್ಟು ಈಸಿ ಇದೆ ಸಬ್ಜೆಕ್ಟ್ ಇದು. ಐಸಾ ಬೇಹದ್ ಕಾ ಬಾಬಾ ಕೋ ಹಮ್ ಕ್ಯೂ ನಹಿ ಯಾದ್ ಕರೆಂಗೆ. ಈ ರೀತಿ ಬೇಹದ್ದಿನ ತಂದೆನ ನಾವು ಯಾಕೆ ನೆನಪು ಮಾಡೋದಿಲ್ಲ. ಸುಬಹ ಉಟ್ಕರ್ ಬಿ ಬಾಬಾ ಕೋ ಯಾದ್ ಕರೋ. ಬೆಳಗ್ಗೆ ಬೇಗ ಎದ್ದು ತಂದೆಯನ್ನೇನು ಮಾಡ್ರಿ, ನೆನೀರಿ. ಬಾಬಾ ಆಪ್ಕಿ ಹಿ ಕಮಾಲ್ ಹೈ, आप हमको कितने ऊंच देवता बनाकर फिर निर्वाण धाम में बैठ जाते हो. ನೀವೇನು ಹೇಳ್ತೀರಾ, ಶಿವ ಬಾಬಾ ನಿಮ್ದೆಷ್ಟು ಕಮಾಲಿದೆ, ನಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡಿ ನಮ್ಮನ್ನು ಏನು ಮಾಡಿಬಿಡ್ತೀರಾ, ನೀವು ನಿರ್ವಾಣಧಾಮದಲ್ಲಿ ಹೋಗಿ ಕೂತ್ಕೊಂಡು ಬಿಡ್ತೀರಾ. ಇತನೇ ಊಂಚಿತೋ ಕೊಯ್ ಬನ್ನ ಸಕೆ. ಇಷ್ಟೊಂದು ಶ್ರೇಷ್ಠರು ಬೇರೆ ಯಾರೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಪ್ ಕಿತನೆ ಸಹಜ ಕರ್ ಬದಲಾತೆ ಹೋ. ನೀವೆಷ್ಟು ಸಹಜ ಮಾಡಿ ನಮಗೆ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀರಿ. ಬಾಬಾ कहते हैं कितना टाइम मिले काम काज करते भी बाबा को याद कर सकते हो. ನಿಮ್ಗೆ ಟೈಮ್ ಎಷ್ಟು ಸಿಗುತ್ತೆ ಅಷ್ಟೇ ಟೈಮ್ನಲ್ಲಿ ನೀವು ಕೆಲಸ ಕಾರ್ಯ ಎಲ್ಲ ಮುಗಿಸಿ ಏನು ಮಾಡ್ಬೋದು, ನೆನಪು ಮಾಡ್ಬೋದು. ಯಾದ ಹಿ ತುಮಾರ ಬೇಡ ಪಾರ್ ಕರಾನೆ ವಾಲಾ ಹೇ. ಯೋಗ ಮಾಡಿದಷ್ಟು ನಿಮ್ಮ ದೋಣಿ ಪಾರ್ ಆಗ್ತಾ ಇರುತ್ತೆ ಅಂತ, ದೋಣಿ ಪಾರ್ ಆಗ್ತಾ ಇರುತ್ತೆ. विलायत में ले जाने वाली है, शिव बाबा को याद करना है. शिव बाबा का स्थापना किया हुआ स्वर्ग है. ಫಾರಿನ್ ಕೂಡ ಕೆಲವರು ಹೋಗ್ತಿರ್ತಾರೆ, ಶಿವಾಲಯದಲ್ಲಿ ನೀವು ನೆನಪು ಮಾಡಿ, ಶಿವ ಬಾಬಾ ಸ್ಥಾಪನೆ ಮಾಡಿರುವಂಥದ್ದು ಶಿವಾಲಯ ಸ್ವರ್ಗ ಆಗಿದೆ. तो दोनों की याद आता है. ಶಿವಾಲಯನೂ ನೆನಪು ಮಾಡ್ಕೊಳ್ಳಿ, ಶಿವ ತಂದೆನೂ ನೆನಪು ಮಾಡಿ. ಶಿವ ಬಾಬಾ को याद करने से स्वर्ग का मालिक बनेंगे. ಶಿವ ತಂದೆ ನೆನೆಸ್ತಾ ನೀವು ಸ್ವರ್ಗಕ್ಕೆ ಮಾಲೀಕರು ಆಗ್ಬಿಡ್ತೀರಾ. ಪಡಾಯಿ ಹೇ ನೈ ದುನಿಯಾಕ್ಕೆ. ಇಲ್ಲಿ ಓದ್ತಾ ಇರೋದೇ ನೀವು ಹೊಸ ಪ್ರಪಂಚಕ್ಕೋಸ್ಕರ ಓದ್ತಾ ಇದ್ದೀರಾ. ಬಾಬಾ ಬಿ ನಯಾ ದುನಿಯಾ ಸ್ಥಾಪನಾ ಕರ್ನೆ ಆತೆ. ಶಿವ ತಂದೆನೂ ಕೂಡ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಈ ಪ್ರಪಂಚಕ್ಕೆ ಬರ್ತಾರೆ. ಜರೂರ್ ಬಾಪ್ ಆಕರ್ ಕೊಯ್ ತೋ ಕರ್ತವ್ಯ ಕರೆಂಗೇನಾ. ತಂದೆ ಬಂದು ಯಾವುದೋ ಒಂದು ಡ್ಯೂಟಿಯನ್ನು ಮಾಡ್ತಾರಲ್ವಾ. ತುಮ್ ದೇಖ್ತೆ ಬಿ ಹೋ ಮೈ ಪಾರ್ಟ್ ಬಜಾ ರಹಾ ಹೂಂ. ನೀವು ನೋಡ್ತಾ ಇದ್ದೀರಿ, ನಾನು ಪಾತ್ರವನ್ನು ಅಭಿನಯಿಸ್ತಾ ಇದ್ದೀನಿ. ಡ್ರಾಮಾ ಕಾ ಪ್ಲಾನ್ ಅನುಸಾರ, ನಾಟಕದ ಪ್ಲಾನ್ ಅನುಸಾರವಾಗಿ. तुम बच्चों को 5000 वर्ष पहले वाली याद की यात्रा और आदि मध्यांत का राज बताता हूँ. ತಂದೆ ಹೇಳ್ತಾರೆ, ನಾನು ಈ ಪ್ರಪಂಚದ ಆದಿ ಮಧ್ಯಾಂತ್ಯದ ರಹಸ್ಯವನ್ನು, ನೆನಪಿನ ಯಾತ್ರೆ ಬಗ್ಗೆ ನಿಮ್ಗೆ ಏನು ಮಾಡ್ತಾ ಇದ್ದೀನಿ, ತಿಳಿಸ್ಕೊಡ್ತಾ ಇದ್ದೀನಿ. तुम जानते हो हर 5000 वर्ष के बाद बाबा हमारा सम्मुख आता है. ಪ್ರತಿ 5000 ವರ್ಷಗಳಿಗೆ ಒಂದ್ಸಲ ತಂದೆ ಈ ಜಗತ್ತಿನಲ್ಲಿ ಮಕ್ಕಳಿಗೆ ಎದುರುಗಡೆ ಬರ್ತಾರೆ. ಆತ್ಮ ಹಿ ಬೋಲ್ತಿ ಹೇ, ಶರೀರ ನಹಿ ಬೋಲೇಗಾ. ಆತ್ಮನೇ ಮಾತಾಡುತ್ತೆ, ಶರೀರ ಮಾತಾಡೋಕ್ಕೆ ಸಾಧ್ಯವಿಲ್ಲ. ಬಾಬಾ ಬಚ್ಚೋಂಕು ಶಿಕ್ಷಾ ದೇತೆ. ತಂದೆ ಕೂತ್ಕೊಂಡು ಮಕ್ಕಳಿಗೆ ಏನು ಕೊಡ್ತಾ ಇದ್ದಾರೆ, ಟ್ರೈನಿಂಗು, ಎಜುಕೇಷನ್ ಕೊಡ್ತಾ ಇದ್ದಾರೆ. ಆತ್ಮ ಕೋ ಬಿ ಪ್ಯೂರ್ ಬನ್ನ ಹೇ. ಆತ್ಮನೇ ಪ್ಯೂರ್ ಆಗಬೇಕಾಗಿದೆ. ಆತ್ಮ ಕೋ ಏಕ್ ಬಾರ್ ಹಿ ಪ್ಯೂರ್ ಹೋನಾ ಹೋತಾ ಹೈ. ಆತ್ಮ ಒಂದೇ ಸಲ ಪಾವನ ಆಗಬೇಕಾಗತ್ತೆ ಅಂತಾರೆ. ಬಾಬಾ कहते मैंने अनेक बार तुमको पढ़ाया फिर पढ़ाऊंगा. ನಾನು ನಿಮಗೆ ಕಲ್ಪದಲ್ಲಿ ಅನೇಕ ಬಾರಿ ಓದಿಸಿದ್ದೀನಿ, ಇವಾಗಲೂ ಕೂಡ ಮತ್ತೆ ಓದ್ಸಕ್ಕೆ ಬಂದಿದ್ದೀನಿ, ಓದಿಸ್ತಾನೆ ಇರ್ತೀನಿ ಅಂತಾರೆ ಬಾಬಾ. ಅಂದರೆ ಭಗವಂತ ಓದ್ಸಕ್ಕೆ ಬರೋದು ಪ್ರತಿ 5000 ವರ್ಷಗಳಿಗೆ ಒಂದು ಸಲ, ಸಂಗಮಯುಗದಲ್ಲಿ ಮಾತ್ರ. ಐಸಾ ಕೋಯಿ ಸನ್ಯಾಸಿ ಕ್ಯಾನಾಸಿ. ಈ ರೀತಿ ಕಲ್ಪದ ಜ್ಞಾನ ಯಾರು ಹೇಳಕ್ಕೆ ಬರೋದಿಲ್ಲ, ಗೊತ್ತೇ ಇಲ್ಲ ಅವ್ರಿಗೆ ಸೃಷ್ಟಿ ಚಕ್ರದ್ದು. ಬಾಬಾ ಹೀ ಕೇತೆ ಬಚ್ಚೆ ಮೈ ಡ್ರಾಮಾಕ್ಕೆ ಪ್ಲಾನ್ ಅನುಸಾರ ಪಡಾನೆ ಆತಾ. ಶಿವ ತಂದೆ ಹೇಳ್ತಾರೆ, ನಾನು ಈ ನಾಟಕದ ಪ್ಲಾನ್ ಅನುಸಾರವಾಗಿ ನಿಮಗೆ ಓದಿಸ್ಲಿಕ್ಕೋಸ್ಕರ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಫಿರ್ 5000 ವರ್ಷಕ್ಕೆ ಬಾದ್ ಹಿ ಐಸಾ ಆಕರ್ ಪಡಾವುಂಗ. ನೆಕ್ಸ್ಟ್ ಮತ್ತೆ ನಿಮ್ಗೆ ಓದ್ಸಕ್ಕೆ 5000 ವರ್ಷ ಆಗುತ್ತೆ, ಅದಕ್ಕೆ ಇವಾಗ ಚೆನ್ನಾಗಿ ಓದ್ಕೊಂಡ್ಬಿಡ್ರಿ ಅಂತ. ಅದಾಯ್ತಲ್ಲ, ಈ ಕಲ್ಪದಲ್ಲಿ ನಾವು ಚೆನ್ನಾಗಿ ಓದ್ಕೊಂಡ್ರೆ ನೆಕ್ಸ್ಟ್ ಕಲ್ಪಕ್ಕೂ ಕೂಡ ಏನಾಗುತ್ತೆ, ಚೆನ್ನಾಗಿ ಓದ್ಕೊತೀವಿ. ಈ ಟೈಮ್ನಲ್ಲಿ ನಾವು ಸರಿಯಾಗಿ ಓದಲಿಲ್ಲ, ಅಲ್ಲಲ್ಲಿ ತಪ್ಪಲ್ಲ ಅಂದರೆ ಏನಾಗುತ್ತೆ, ನೆಕ್ಸ್ಟ್ ಕಲ್ಪಕ್ಕೂ ಅದೇ ಗತಿ ಆಗಿಬಿಡುತ್ತೆ. ಅದರಿಂದ ಚೆನ್ನಾಗಿ
ಓದ್ಕೊಳ್ಳಿ. ಈ ಥರ ಪಾಸಿಟಿವ್ ಥಿಂಕ್ ಮಾಡ್ಬೇಕು ಕಲ್ಪದ್ರಲ್ಲಿ. ಮಾಡಬೇಕು. ಈ ಓದಿರ್ತಕ್ಕಂಥ ವಿದ್ಯೆ 84 ಜನ್ಮಗಳಿಗಾಗ ಯೂಸ್ ಆಗುತ್ತೆ. ಮತ್ತು ನೆಕ್ಸ್ಟ್ ಕಲ್ಪನೂ ಓದ್ತೀವಲ್ಲ, ರೆಕಾರ್ಡ್ ಆಗೋಗುತ್ತಲ್ಲ ಆತ್ಮದಲ್ಲಿ. ಅದರಿಂದ ವೈಸೆ ಕಲ್ಪ ಪೆಹಲೆ ತುಮಕೋ ಪಡಾಕ ರಾಜಧಾನಿ ಸ್ಥಾಪನಾ ಕೀತಿ. ನಾನು 5000 ವರ್ಷಗಳ ಹಿಂದೆನೂ ಕೂಡ ಇದೇ ಥರ ಕಲ್ಪದಿಂದ ಕೂಡ ಏನು ಮಾಡಿದ್ದೆ, ರಾಜಧಾನಿ ಸ್ಥಾಪನೆ ಮಾಡಿದ್ದೆ. ಅನೇಕ ಬಾರ್ ತುಮಕೋ ಪಡಾಕ ರಾಜ ಸ್ಥಾಪನಾ ಕಿ. ಅನೇಕ ಬಾರಿ ಓದಿಸಿ ನಿಮಗೆ ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೆ, ಸ್ಥಾಪನೆ ಮಾಡಿದ್ದೆ. ಕಿತ್ನಿ ವಂಡರ್ಫುಲ್ ಬಾತೆ ಬಾಪ್ ಸಮಜ. ಎಷ್ಟು ಅದ್ಭುತ ವಿಚಾರಗಳನ್ನು ಬಾಬಾ ಅವರು ಹೇಳ್ತಾ ಇದ್ದಾರೆ ನೋಡ್ರಿ. ಶ್ರೀಮತ್ ಮಿಲ್ತಿ ಹೇ ಶ್ರೇಷ್ಠ. ಶ್ರೀಮತ ನಿಮ್ಗೆ ಸಿಗ್ತಾ ಇದೆ, ಶ್ರೇಷ್ಠವಾಗಿರುವಂಥದ್ದು. ಶ್ರೀಮತ್ ಸಹಿ ಹಮ್ ವಿಶ್ವಕ್ಕೆ ಮಾಲೀಕ್ ಬಂತೆ. ಶ್ರೀಮತ ನಿಂದಲೇ ನಾವು ವಿಶ್ವದ ಮಾಲೀಕರಾಗ್ತೇವೆ. ಬಹುತ್ ಬಡ ಮರ್ತಬಾ ಹೇ. ಇದು ತುಂಬ ದೊಡ್ಡ ಪೋಸ್ಟ್ ಅಂತಾರೆ. ಇದಕ್ಕಿಂತ ದೊಡ್ಡ ಪೋಸ್ಟ್ ಇಲ್ವೇ ಇಲ್ಲ. ಕೋಯಿ ತೋ ಬಡಿ ಲಾಟ್ರಿ ಮಿಲ್ತಿ ಹೇ, ಮಾಯಾ ಖರಾಬ್ ಹೋ ಜಾತಾ ಹೇ, ಮಾತಾ ಖರಾಬ್ ಹೋ ಜಾತಾ ಹೇ. ಕೆಲವ್ರಿಗೆ ದೊಡ್ಡ ಲಾಟ್ರಿ ಸಿಕ್ಕೋಗುತ್ತೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದ್ಬಿಡುತ್ತೆ ಅಂದರೆ ಅವ್ರಿಗೆ ತಲೆನೇ ಕೆಟ್ಟೋಗ್ಬಿಡುತ್ತೆ, ಏನು ಮಾಡೋದು ಇಷ್ಟು ದುಡ್ಡನ್ನು ಅಂತ. ಹೌದಾ ಇಲ್ವಾ? ತೋ ಕೊಯ್ ಚಲ್ತೆ ಚಲ್ತೆ ಹೋಪ್ಲೆಸ್ ಹೋ ಜಾತೆ. ನಡೀತಾ ಕೆಲವ್ರು ಏನಾಗ್ಬಿಡ್ತಾರೆ, ಹೋಪ್ಲೆಸ್ಸು ಆಗಿಬಿಡ್ತಾರೆ. ಹಮ್ ಪಡ್ ನಹೀ ಸಕ್ತೆ, ಭರೋಸೆನೇ ಕಳ್ಕೊಂಡ್ಬಿಡ್ತಾರೆ. ಹಂಗೆ ಆಗಬಾರ್ದು. ಹಮ್ ವಿಶ್ವಕ್ಕೆ ಬಾದಶಾಹಿ ಕೇಸೆ ಲೆಂಗೆ. ನಮಗೆ ವಿಶ್ವದ ರಾಜ್ಯಭಾಗ್ಯ ಹೇಗೆ ತಗೊಳ್ಳೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ತುಂಬ ಬಚ್ಚೋಂಕು ಬಹುತ್ ಖುಷಿ ಹೋನಿ ಚಾಹಿಯೆ. ತಾವು ಮಕ್ಕಳಿಗೆ ತುಂಬಾ ಹೆಂಗಿರಬೇಕು, ಖುಷಿಯಾಗಿರಿ. बाबा कहते अतीन्द्रिय सुख और खुशी की बातों मेरे बच्चों से पूछो. ಶಿವಬಾಬಾ ಹೇಳ್ತಾರೆ, ಒಂದು ವೇಳೆ ಪ್ರಪಂಚದ ಜನಗಳು ಅತೀಂದ್ರಿಯ ಸುಖನ ತಿಳ್ಕೋಬೇಕಾದ್ರೆ ಈ ನನ್ನ ಬ್ರಹ್ಮಕುಮಾರ್ ಕುಮಾರಿಯರ ಹತ್ರ, ಮಕ್ಕಳ ಹತ್ರ ಕೇಳ್ರಿ ಅಂತ ಬಾಬಾ ಲೌಕಿಕದವ್ರಿಗೆ ಹೇಳ್ತಾ ಇದ್ದಾರೆ. ಪಾಯಿಂಟ್, ನನ್ನ ಮಕ್ಕಳ ಹತ್ರ ಕೇಳ್ರಿ ಸುಖ ಅಂದ್ರೆ ಏನು ಅಂತ. ನೀವೆಲ್ಲ ಅನುಭವಿಸ್ತಾ ಇರೋದು, ನಮ್ಮ ಮಕ್ಕಳು ಹೆಂಗಿದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ ಅಂತ ಬಾಬಾ ಎಷ್ಟು ನಶೆಯಿಂದ ಪಾಯಿಂಟ್ ಹೇಳ್ತಾ ಇದ್ದಾರೆ ನೋಡ್ರಿ ನಮ್ಮ ಬಗ್ಗೆ. ತುಮ್ ಜಾತೆ ಹೋ ಸಬ್ಕೋ ಖುಷಿ ಕಿ ಬಾತೆ ಸುನಾತೆ. ನೀವು ಹೋಗ್ಬಿಟ್ಟು ಏನು ಮಾಡ್ತೀರಾ, ಅಲ್ಲಿ ಖುಷಿ ವಿಚಾರಗಳನ್ನು ಹೇಳ್ತೀರಾ. ವಿಶ್ವಕ್ಕೆ ಮಾಲೀಕ್ತೆ ಫಿರ್ 84 ಜನ್ಮ ಬೋ ಗುಲಾಮ್ ಬನೆ ಹೋ. ನೀವೇ ವಿಶ್ವದ ಮಾಲೀಕರಾಗಿದ್ರಿ, 84 ಜನ್ಮ ತಗೊಂಡು ಗುಲಾಮರಾಗ್ಬಿಟ್ಟಿದ್ದೀರಿ. ಗಾತೆ ಬಿ ಹೇ ಮೈ ಗುಲಾಮ್ ತೇರೆ. ಭಕ್ತಿನಲ್ಲಿ ಹೇಳ್ತಾ ಇದ್ರಲ್ಲ, ದಾಸನ ಮಾಡಿಕೋಯನ್ನ, ನಾನು ನಿನ್ನ ಗುಲಾಮ. ಹಾಡುಗಳೆಲ್ಲ ಇದೆಯಲ್ವಾ, ಹಾಡ್ತಾ ಇದ್ರಿ. ಈಗ ಗುಲಾಮ್ರಲ್ಲ, ನೀವು ಮಾಲೀಕರು ಅಂತ ಇದ್ದಾರೆ ಬಾಬಾ. ನೀವು ಮೊದಲು ಗುಲಾಮ್ರಾಗ್ಬಿಟ್ಟಿದ್ರಿ, ಇವಾಗ ಗುಲಾಮ್ರಲ್ಲ ನೀವು ಅಂತ. ಸಮಸ್ತೆ ಅಪ್ಪನೆ ಕೋ ನೀಚ್ ಕೇನಾ ಚೋಟಾ ಹೋಕರ್ ಚಲನಾ ಅಚ್ಚಾ ಹೇ. ದೇಖೋ ಬಾಬಾ ಕೌನ್ ಹೇ. ಬಾಬಾ ಎಂಥವ್ರು ನೋಡಿ. ತಮ್ಮಂತ ತಾವು ಕನಿಷ್ಠರು ಅಂತ ತಿಳ್ಕೊಳ್ಳೋದು ಅಥವಾ ಚಿಕ್ಕವರು ಅಂತ ತಿಳ್ಕೊಳ್ಳೋದು ಒಳ್ಳೇದು ಅಂತ ಆಗ ತಿಳ್ಕೊಂಡ್ಬಿಟ್ಟಿದ್ರಿ ಭಕ್ತಿ ಮಾರ್ಗದಲ್ಲಿ. ಈಗ ನೋಡಿ ಬಾಬಾ ಯಾರು ಅನ್ನೋದು ನಿಮ್ಗೆ ಗೊತ್ತಾಯಿತು, ಬಾಕಿ ಉನ್ಕೋ ಜಾನ್ತೇನೆ. ಬೇರೆಯವರೆಲ್ಲ ತಂದೆ ಯಾರು ಅನ್ನೋದನ್ನು ತಿಳ್ಕೊಂಡೆ ಇಲ್ಲ. ಉನ್ಕೋ ಬಿ ಸಿರ್ಫ್ ಸುಮ್ಮನೆ ಜಾನ ಹೇ. ಅವ್ರು ಕೇಳ್ಕೊಳ್ತಾರೆ, ಹೋಗ್ತಾ ಇರ್ತಾರೆ, ದಿನ ಕೇಳ್ತಾ ಇರ್ತಾರೆ. ಬಾಬಾ ಕೇಸೆ ಆಕರ್ ಸಬ್ಕೋ ಸಚ್ಚ ಬಚ್ಚ ಕೆ ಸಮಜಾತೆ. ಯಾವ ಥರ ತಂದೆ ಬಂದು ಮಕ್ಕಳೇ ಅಂತ ಬಿಟ್ಟು ವಿಚಾರನ ತಿಳಿಸ್ತಾ ಇದ್ದಾರೆ. ಆತ್ಮ ಅವ್ರ ಪರಮಾತ್ಮ ಕ ಮೇಳ ಹೇ. ಇದು ಆತ್ಮಗಳದು ಮತ್ತು ಪರಮಾತ್ಮಂದು ಏನು ನಡೀತಾ ಇದೆ, ಮೇಳ ನಡೀತಾ ಇದೆ ಅಂತಿದ್ದಾರೆ. ಇನ್ಸೆ ತುಮಕೋ ಸ್ವರ್ಗ ಬಾದಶಾಹಿ ಮಿಲ್ತಾ ಹೇ. ಈಗ ಅವರಿಂದ ನಮ್ಗೆ ಏನು ಸಿಗ್ತಾ ಇದೆ, ಸ್ವರ್ಗದ ರಾಜ್ಯಭಾಗ್ಯ ಅನ್ನೋದು ಸಿಗ್ತಾ ಇದೆ. तो बाकी गंगा स्नान आदि करने से कोई स्वर्ग की राजा नहीं मिलती है. ಇವತ್ತು ಭಕ್ತಿ ಮಾರ್ಗದಲ್ಲಿ ಗಂಗಾ ಸ್ನಾನ ಮಾಡ್ಲಿಕ್ಕೆ ಹೋಗ್ತಿರ್ತಾರೆ, ಅದರಿಂದ ರಾಜ್ಯ ಭಾಗ್ಯ ಸಿಗೋಕ್ಕಿಲ್ಲ ಅಂತಿದ್ದಾರೆ ಬಾಬಾ. ಗಂಗಾ ಸ್ನಾನ ಅಂತೂ ಬಹುತ್ ಬಾರ್ ಕಿಯಾ. ಗಂಗಾ ಸ್ನಾನ ಅಂತೂ ಅನೇಕ ಬಾರಿ ನೀವು ಮಾಡ್ಕೊಂಡು ಬಂದಿದ್ದೀರಾ. ಯೋ ತೋ ಪಾನಿ ಸಾಗರ ಸೆ ಆತಾ ಹೇ ಪರಂತು ಬರಸಾತ್ ಕೇಸೆ ಪಡ್ತಿ. ಈಗ ಸಮುದ್ರದಿಂದ ನೀರು ಬರುತ್ತೆ, ಮಳೆ ಹೆಂಗೆ ಬರುತ್ತೆ, ಏನಕ್ಕೆ ಅಭಿ ಕುದರತ್ ಕಹೆಂಗೆ. ಇದಕ್ಕೇನಂತ ಹೇಳ್ತಾರೆ, ಸೃಷ್ಟಿ ಅಂತ ಹೇಳ್ತಾರೆ. ತೋ ಈ ಸಮಯ ಬಾಬಾ ತುಮಕೋ ಸಬ್ ಕುಚ್ ಸಮಜಾ. ಈ ಸಮಯದಲ್ಲಿ ತಂದೆ ಬಂದು ಎಲ್ಲವನ್ನು ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ, ತಿಳಿಸ್ಕೊಡ್ತಾ ಇದ್ದಾರೆ. ಧಾರಣ ಬಿ ಆತ್ಮಕ್ಕೂ ಕರ್ನಿ. ಈ ಜ್ಞಾನವನ್ನು ಧಾರಣೆ ಮಾಡೋರು ಯಾರು, ಆತ್ಮನೇ ಮಾಡುತ್ತೆ. ನಾಶಕಿ ಶರೀರ ಜ್ಞಾನ ಪಡ್ಕೊಳ್ಳಲ್ಲ, ಆತ್ಮ ಒಳಗಡೆ ಧಾರಣೆ ಮಾಡುತ್ತೆ. ತುಮ್ ಫೀಲ್ ಬಿ ಕರ್ತೆ ಹೋ ಬರೋಬರ್ ಬಾಬಾನೇ ಹಮ್ಕೋ ಕ್ಯಾ ಸೆ ಕ್ಯಾ ಬನಾ ದಿಯಾ. ನೀವು ಯೋಚನೆ ಮಾಡ್ತೀರಾ, ಬಾಬಾ ನಮ್ಗೆ ಹೆಂಗಿದ್ದವ್ರನ್ನ ಹೆಂಗೆ ಮಾಡ್ತಾ ಇದ್ದಾರೆ. ಅಬ್ ಬಾಬಾ ಕೇತೆ ಬಚ್ಚೆ ಅಪ್ನೆ ಉಪರ್ ರಾಹಮ್ ಕರೋ. ತಂದೆ ಏನು ಹೇಳ್ತಾರೆ, ನಿಮ್ಮ ಮೇಲೆ ನೀವೇ ದಯೆಯನ್ನು ಏನು ಮಾಡ್ಕೋಬೇಕು, ತೋರಿಸ್ಕೊಳ್ಳಿ. ಕೋಯಿ ಅವ್ಯಜ್ಞ ನಹಿ ಕರೋ ದೇಹಾಭಿಮಾನ ಮತ್ ಬನ್. ಯಾವುದೇ ಮಿಸ್ಟೇಕ್ಸ್ ಮಾಡಕ್ಕೆ ಹೋಗಬೇಡಿ, ದೇಹಾಭಿಮಾನದಲ್ಲಿ ಬರಕ್ಕೆ ಹೋಗಬೇಡಿ. ಮುಫತ್ ಅಪ್ನ ಕಂಪದು
ಅಂದರೆ ಒಂದು ವೇಳೆ ನೀವು ದೇಹಾಭಿಮಾನದಲ್ಲಿ ಬಂದರೆ ನಿಮಗೆ ನೀವೇ ಉಚಿತವಾಗಿ ಕಳ್ಕೊತೀರ ನಿಮ್ಮ ಒಂದು ಭಾಗ್ಯವನ್ನು ಅಂತ ಹೇಳ್ತಾ ಇದ್ದಾರೆ. ಸೊ ಟೀಚರ್ದು ಸಮझाएंगे ಟೀಚರ್ ಅಂತೂ ಎಕ್ಸ್ಪ್ಲೈನ್ ಕೊಡ್ತಾರಲ್ವಾ. ತುಮ್ ಜಾನ್ತೆ ಹೋ ಬಾಬಾ ಬೇಹದ್ ಕ ಟೀಚರ್. ನಿಮಗೆ ಗೊತ್ತಿದೆ ಶಿವಬಾಬಾ ಎಂಥ ಟೀಚರ್ ಆಗಿದ್ದಾರೆ, ಬೇಹದ್ದಿನ ಟೀಚರ್ ಆಗಿದ್ದಾರೆ. ದುನಿಯಾ ಮೇ ಕಿತನೆ ಢೇರ್ ಭಾಷೆ, ಈ ಪ್ರಪಂಚದಲ್ಲಿ ಎಷ್ಟು ಭಾಷೆಗಳಿದ್ದಾವೆ. कोई भी चीज़ ಚಪ್ತಿ ಹೇ ತೋ ಸಬ್ ಭಾಷಾ ಮೇ ಚಪ್ನಿ चाहिए. ಯಾವುದಾದ್ರೂ ನೀವು ಪ್ರಿಂಟ್ ಮಾಡ್ತೀರಾ ಅಂದರೆ ಎಲ್ಲ ಭಾಷೆಗಳಲ್ಲಿ ಪ್ರಿಂಟ್ ಮಾಡಿರಿ ಅಂತಿದ್ದಾರೆ. कोई लिटरेचर छपाते हो तो सबको एक एक ಕಾಪಿ ಬೇಜ್ ದೋ. ಯಾವುದಾದ್ರೂ ಬುಕ್ಸ್ ನೀವು ಪ್ರಿಂಟ್ ಮಾಡಿದ್ರೆ ಎಲ್ಲ ಕಡೆಯಲ್ಲಿ ಕಳಿಸಿ, ಒಬ್ಬೊಬ್ರಿಗೊಂದೊಂದು ಕಳಿಸಿ. ಏಕೇಕ್ ಕಾಪಿ ಲೈಬ್ರರಿ ಮೇ ಬೇಜ್ ದೇನಿ चाहिए. ಒಂದೊಂದು ಕಾಪಿನೂ ನೀವು ಲೈಬ್ರರಿಗಳು ಕಳಿಸ್ಕೊಟ್ರಿ ಅಂತಿದ್ದಾರೆ ಬಾಬಾ. ಅಲ್ಲಿ ಓದಲಿ ಜನ. ಖರ್ಚು ಬಾತ್ ನಹೀ. ಖರ್ಚಿನ ವಿಚಾರ ಅನ್ನೋದು ಇಲ್ಲವೇ ಇಲ್ಲ. ಬಾಬಾ ಕ ಭಂಡಾರ ಬಹುತ್ ಭರ್ ಜಾಯೇಗ. ನೀವು ಸೇವೆ ಮಾಡ್ತಾ ಹೋಗಿ ಬಾಬಾ ಅವ್ರ ಭಂಡಾರ ಏನಾಗ್ತಾ ಹೋಗುತ್ತೆ, ತುಂಬುತ್ತಾ ಹೋಗುತ್ತೆ. ಸೇವೆ ಮಾಡಿದವ್ರಿಗೆ ಬಾಬಾ ಕಮ್ಮಿ ಮಾಡಲ್ಲ, ಕೊಡ್ತಾ ಇರ್ತಾರೆ, ಯಾವುದೋ ಒಂದು ರೂಪದಲ್ಲಿ ಕೊಟ್ಬಿಡ್ತಾರೆ. ಪೈಸೆ ಅಪನೆ ಪಾಸ್ ರಕ್ಕರ್ ಕ್ಯಾ ಕರೆಂಗೆ. ದುಡ್ಡು ಇಟ್ಕೊಂಡು ಏನು ಮಾಡ್ತೀರಾ, ಒಳ್ಳೆ ಕೆಲಸಗಳಿಗೆ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಗರ್ ಮೇ ತೋ ನಹಿ ಲೇ ಜಾಯಂಗೆನ. ಪರಂಧಾಮಕ್ಕಂತೂ ನೀವು ದುಡ್ಡು ಎತ್ಕೊಂಡು ಹೋಗಲ್ವಲ್ಲ, ಇಲ್ಲಿರುವಾಗ ಪುಣ್ಯ ಕಾರ್ಯಗಳನ್ನ ಮಾಡಿ ಮಾಡಿ ಆತ್ಮದಲ್ಲಿ ಪುಣ್ಯ ತುಂಬಿಕೊಳ್ರಿ ಅಂತ ಬಾಬಾ ಹೇಳ್ತಾ ಇರೋದು. ಅಗರ್ ಕುಚ್ ಗರ್ ಲೇ ಜಾಯೆ ತೋ ಪರಮಾತ್ಮ ಕಾ ಯಜ್ಞ ಸೇ ಹಿ ಚೋರಿ ಹೋ ಜಾಯೇಗಾ. ತೋಬಾ ತೋಬಾ ಐಸಾ ಬುದ್ಧಿ ಶಾಲ್ ಕಿಸ್ಕಿ ನಾ ಹೋ. ಐಸೆ ಬುದ್ಧಿ ಇಸ್ಕಾ ಶಾಲ್ ನಾ ಹೋ ಪರಮಾತ್ಮ ಕೆ ಯಜ್ಞ ಕಿ ಚೋರಿ. ಅಂದರೆ ಕಳ್ತನ ಮಾಡಬಾರ್ದು. ಕಳ್ತನ ಮಾಡಿದ್ರೆ ಏನಾಗುತ್ತೆ, ಪರಮಾತ್ಮನ ಒಂದು ಯಜ್ಞದ ಕಳ್ತನ ಆಯಿತು. ಅದು ಒಂದು ರೀತಿಯಲ್ಲಿ ಪಾಪಾತ್ಮರನ್ನಾಗಿ ಮಾಡಿಬಿಡುತ್ತೆ. ಅದರಿಂದ ಅಂಥ ಪಾಪಾತ್ಮರಾಗಬಾರ್ದು. ಕಿತ್ನಿ ಅಪದಗತಿ ಅಧಮಗತಿ ಹೋ ಜಾತಾ ಹೈ. ಈ ಥರ ಪಾಪಗಳು ಮಾಡಿದ್ರೆ ಎಷ್ಟೊಂದು ಅಧಮಗತಿಗಳು ಆಗಿಬಿಡ್ತವೆ. ಬಾಬಾ ಕೇಳ್ತೆ ಎಸ್ ಸಬ್ ಡ್ರಾಮಾ ಮೇ ಪಾರ್ಟ್ ಹೈ. ತಂದೆ ಹೇಳ್ತಾರೆ ಇದು ಕೂಡ ನಾಟಕದಲ್ಲಿ ಏನಾಗಿದೆ, ಫಿಕ್ಸ್ ಆಗಿದೆ, ಪಾತ್ರ ಇದೆ. ತುಮ್ ರಾಜಾಯಿ ಕರೆಂಗೆ ತೋ ತುಮಾರ ಸರ್ವೆಂಟ್ ಬನೆಂಗೆನಾ. ನೀವು ರಾಜ್ಯನ ಮಾಡ್ತೀರಿ ಅಂದರೆ ನಿಮ್ಮ ಸೇವೆ ಆಗ್ತಲ್ಲ, ಸರ್ವೆಂಟ್ ಬಿಗರ್ ರಾಜಾಯಿ ಕೇಸೆ ಮಿಲೇಗ. ಸೇವೆ ಮಾಡಿದ್ರೆ ರಾಜ್ಯ ಹೆಂಗೆ ಸಿಕ್ಕತ್ತೆ ಅಂತ. ಕಲ್ಪ ಪಹಲೆ ಬಿ ಐಸಾ ಸ್ಥಾಪನಾ ಹುಯಿ ಥಿ. ಕಲ್ಪದ ಹಿಂದೆ ಕೂಡ ಇದೇ ಥರ ಸ್ಥಾಪನಾ ಕಾರ್ಯ ಆಗಿತ್ತು, ಈಗಲೂ ಆಗಿದೆ. अब बाबा कहते हैं अपना कल्याण करना चाहते हो तो ಶ್ರೀಮತ್ पर ಚಲೋ. ನಿಮ್ಮ ಕಲ್ಯಾಣವನ್ನು ನೀವು ಮಾಡಬೇಕು ಅಂತಿದ್ರೆ ಶ್ರೀಮತದ ಮೇಲೆ ನಡೀರಿ. तो दैवी गुण भी धारणा करो, क्रोध करना दैवी गुण नहीं. ಜೀವನದಲ್ಲಿ ದೈವಿ ಗುಣಗಳನ್ನು ಕೂಡ ಧಾರಣೆ ಮಾಡಿ. ಬಾಬಾ ಹೇಳ್ತಾರೆ ಕ್ರೋಧ ಮಾಡ್ಕೋಬೇಡಿ. ಕ್ರೋಧ ಅನ್ನೋದು ದೈವಿ ಗುಣ ಅಲ್ಲ, ಆಸುರಿ ಗುಣ ಆಗಿದೆ. ಈ ಹಸುರು ಗುಣ ಹೋ ಜಾತಾ ಹೈ. ಕೋಪ ಮಾಡ್ಕೊಂಡ್ರೆ ಅದು ಕೂಡ ಒಂದು ಹಸುರಿ ಗುಣ ಆಗೋಗ್ಬಿಡುತ್ತೆ. ಕೊಯ್ ಕ್ರೋಧ ಕರೆ ತೋ ಚುಪ್ ಕರ್ ದೇನಾ ಚಾಹಿಯೆ. ಯಾರಾದರೂ ಕೋಪ ಮಾಡ್ಕೊಂಡು ನೀವು ಸೈಲೆನ್ಸ್ ಆಗಿರಿ ಅಂತ. ನೀವು ಮಾತಿಗೆ ಮಾತು ಬೆಳೆಸಕ್ಕೆ ಹೋಗಬೇಡಿ. ಮಾತಿಗೆ ಮಾತು ಬೆಳೆದ್ರೆ ಜಗಳಗಳೇ ಆಗೋಗ್ತವೆ, ಏನೇನೋ ಆಗೋಗ್ಬಿಡ್ತವೆ ಅಲ್ವಾ. ತೋ ರೆಸ್ಪಾನ್ಸ್ ನಹಿ ಕರ್ನಾ ಚಾಹಿಯೆ. ಕ್ರೋಧಿ ಎದುರುಗಡೆ ಏನು ಮಾಡಬಾರ್ದು, ಉತ್ತರ ನೀಡಬೇಡ್ರಿ ಅಂತಾರೆ ಬಾಬು. ಹರ್ ಏಕ ಕಾ ಚಲನ್ ಸೆ ಸಮಜ್ ಸಕ್ತೆ ಹೇ ಅವಗುಣ ತೋ ಸಬ್ ಮೇ. ಪ್ರತಿಯೊಬ್ಬರು ಚಲನೆಯಿಂದ ತಿಳ್ಕೊಬೋದು. ಪ್ರತಿಯೊಬ್ಬರಲ್ಲಿ ಕೂಡ ದೈವಿ ಗುಣ ಇದ್ದೇ ಇದೆ. जब कोई क्रोध करते हैं तो उनकी शकील थोबा जैसा हो जाता है. ಯಾರಾದರೂ ಕೋಪ ಮಾಡ್ಕೊಂಡ್ರೆ ನೋಡ್ತೀರಲ್ಲ, ಕೆಂಪಗೆ ಆಗೋಗ್ಬಿಟ್ಟಿರುತ್ತೆ ಮುಖ ಎಲ್ಲನೂ ಕೂಡ, ನೋಡೋಕ್ಕೆ ಆಗಲ್ಲ. ಮುಖಸೆ ಬಾಂಬ್ ಚಲಾತೆ. ಕೆಲವ್ರು ಏನು ಮಾಡ್ತಾರೆ, ಬಾಯಿಂದನೇ ಬಾಂಬುಗಳು ಹಾಕ್ಬಿಡ್ತಾರೆ ಅಂತಾರೆ. ಎಂಥ ಬಾಂಬುಗಳು ಹಾಕ್ಬಿಡ್ತಾರೆ ಅಂದರೆ ಹಲ್ಚಲ್ ಕ್ರಿಯೇಟ್ ಆಗೋಗುತ್ತೆ. ಅಪ್ನಾ ಹಿ ನುಕ್ಸಾನ್ ಕರ್ತೆ. ತಮ್ಮದೇ ಲಾಸ್ ಅವರೇ ಮಾಡ್ಕೊತಾರೆ. ಪದಭ್ರಷ್ಟ ಹೋ ಜಾಯಂಗೆ. ಅಂಥವ್ರದ್ದು ಪದವಿ ಏನಾಗ್ಬಿಡುತ್ತೆ, ಭ್ರಷ್ಟ ಆಗೋಗ್ಬಿಡುತ್ತೆ. समझ होनी चाहिए. ತಿಳುವಳಿಕೆ ಅನ್ನೋದು ಬೇಕಾಗಿದೆ. ಬಾಬಾ कहते हैं जो पाप कर्म करते हैं या लिख दो. ಏನು ಮಿಸ್ಟೇಕ್ಸ್ ಆಗೋಯ್ತು ಅನ್ನೋದನ್ನ ಏನು ಮಾಡ್ಕೊಳ್ಳಿ, ಒಂದು ರಿಜಿಸ್ಟ್ರಲ್ಲಿ ಬರೆದು ಇಟ್ಕೊಳ್ಳಿ. ಬಾಬಾಕು ಬತಾನೆ ಸೆ ಮಾಫ್ ಹೋ ಜಾಯಂಗೆ. ಬಾಬಾ ಅವ್ರಿಗೆ ಹೇಳಿದಾಗ ಎಲ್ಲ ಮಾಫಿ ಆಗೋಗ್ಬಿಡುತ್ತೆ. ತೋ ಬೋಜ್ ಹಲ್ಕಾ ಹೋ ಜಾಯೇಗ. ಅವಾಗ ಏನಾಗುತ್ತೆ, ಹೊರೆ ಅನ್ನೋದು ಹಗುರ ಆಗಿಬಿಡುತ್ತೆ. तो जन्म जन्मांतर से तुम विकार में जाने से लगे हो, इस समय तुमको ये पाप कर्म नहीं करेंगे तो 100 गुण हो जाएंगे. ಜನ್ಮ ಜನ್ಮಾಂತರದಿಂದ ಏನು ಮಾಡ್ತಾ ಬಂದರೆ ವಿಕಾರಗಳಲ್ಲಿ ಹೋಗಿದ್ದರಿಂದ ಈ ಸಮಯದಲ್ಲಿ ಬಾಬಾ ಹೇಳ್ತಾರೆ ಪಾಪಾತ್ಮ ಆಗೋಗ್ಬಿಟ್ಟಿದೆ. ಈ ಸಮಯ ಕೊಯ್ ಪಾಪ ಕರ್ಮ ನಹಿ ಕರೆಂಗೆ ತೋ 100 ಗುಣ ಹೋ ಜಾಯಂಗೆ. ಈ ಸಮಯದಲ್ಲಿ ಮತ್ತೆ ಪಾಪಗಳು ಮಾಡ್ತಾನೆ ಇದ್ದರೆ ಇನ್ನೂ 100ಕ್ಕೆ 100 ಏನಾಗ್ತಾ ಹೋಗುತ್ತೆ. ಜ್ಞಾನ ಸಿಕ್ಕಿದ ಮೇಲೂ ಅಜ್ಞಾನದಂತೆ ನಡೆಯೋದು, ಜ್ಞಾನ ಸಿಕ್ಕಿದ ಮೇಲೂ ಅವಿವೇಕ ಹೇಳ್ತಾರ ವರ್ತನೆ ಮಾಡೋದು ಇನ್ನೂ 100ಕ್ಕೆ 100 ಆಗೋಗುತ್ತೆ.
ಬಾಬಾ ಕೆ ಆಗೆ ಭೂಲ್ ಕಿ ತೋ 100 ಗುಣ ದಂಡ ಪಡ್ ಜಾಯಂಗೆ. ತಂದೆ ಎದುರುಗಡೆ ಮತ್ತೆ ಮಿಸ್ಟೇಕ್ಸ್ ಮಾಡಿದ್ರೆ 100ಕ್ಕೆ 100ರಷ್ಟು ಶಿಕ್ಷೆ ಆಗೋಗ್ಬಿಡುತ್ತೆ. ಕಿಸ್ ಕಿಯಾ ಅವ್ರ ಬಸ್ ಬತಾಯಾ ಹಿ ನಹಿ ತೋ ಅವ್ರ ಹಿ ವೃದ್ಧಿ ಹೋ ಜಾಯಂಗೆ. ಮಾಡಿ ಇನ್ನೂ ತಪ್ಪುಗಳು ಮಾಡ್ತಾನೇ ಇದ್ದರೆ ಇನ್ನು 1ಕ್ಕೆ 2 ಡಬಲ್ ಆಗ್ತಾ ಹೋಗುತ್ತೆ, ಲಾಸ್ ಆಗೋಗುತ್ತೆ. ಅಪ್ನೇಕು ನುಕ್ಸಾನ್ ನಹಿ ಪਹੁಂಚಾವೋ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮಗೆ ನೀವೇ ಲಾಸು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಬಾಬಾ ಆ ಬಚ್ಚೋಂ ಕಿ ಬುದ್ಧಿ ಸಾಲಿಮ್ ಬನಾನೆ ಆಯೇ ಹೋ. ಬಾಬಾ ನೀವು ನಮ್ಮ ಮಕ್ಕಳ ಬುದ್ಧಿನ ಚೆನ್ನಾಗಿ ಮಾಡೋಕ್ಕೆ ಬಂದಿದ್ದೀರಿ ಅಂತ ಬಾಬಾನಿಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ತಿದ್ದುಕೊತೀನಿ, ನಾನು ಪರಿವರ್ತನೆ ಆಗ್ತೀನಿ ಅಂತ ಬಾಬಾ ಅವ್ರ ಜೊತೆಯಲ್ಲಿ ಮಾತಾಡಬೇಕು ಅಂತಾರೆ. ಗೊತ್ತಾಯ್ತಾ? ಯೋಗ ಅಂದರೆ ನಾನು ಆತ್ಮ, ನಮ್ಮ ತಂದೆ ಪರಮಾತ್ಮ ಅಷ್ಟೇ ಅಲ್ಲ. ಇವೆಲ್ಲ ಬಾಬಾ ಅವ್ರ ಜೊತೆಯಲ್ಲಿ ನಮ್ಮ ದಿನಚರಿ, ನಮ್ಮ ಆ್ಯಕ್ಟಿವಿಟೀಸು, ನಮ್ಮ ನಡವಳಿಕೆಗಳು ಎಲ್ಲ ಒಪ್ಪಿಸ್ಬೇಕು, ಮುರಳಿ ಓದಬೇಕು, ಡೀಪಾಗಿ ಹೋಗಬೇಕು, ಚೇಂಜಸ್ ತೊಗೊಂಡು ಬರಬೇಕು ಅಂತ ಬಾಬಾ ಹೇಳ್ತಾರೆ. ಜಾನ್ತೆ ಹೇ ಕೇಸೆ ಪದ ಪಾಯಿಂಗೆ ವಹ ಭಿ 21 ಜನ್ಮೋಂ ಕಿ ಬಾತ್ ಹೈ. ನಿಮಗೆ ಗೊತ್ತಿದೆ ಯಾವ ಥರ ನಾವು 21 ಜನ್ಮಗಳ ಮಾತು. ಸೋ ಬಿ ಸರ್ವಿಸಬಲ್ ಬಚ್ಚೆ ಉನ್ಕಾ ಸ್ವಭಾವ ಬಹು ಮೀಠಾ ಛೈ. ಸೇವೆ ಮಾಡ್ತಕ್ಕಂಥ ಅವರ ನಡವಳಿಕೆ ಹೆಂಗಿರಬೇಕು ಅಂತ ಬಾಬಾ ಹೇಳ್ತಾರೆ, ಮೀಠಾ ಸ್ವೀಟ್ ಆಗಿರಿ. कोई इज्जत बाबा को बताते हैं, बाबा या भूल हुई है बाबा खुश होते हैं. ಕೆಲವರು ತಕ್ಷಣ ಹೇಳ್ತಾರೆ ಬಾಬಾ ಇಂಥ ಮಿಸ್ಟೇಕ್ ಆಗೋಯ್ತು ಅಂತ ಬಿಟ್ಟು, ಕೆಲವರು ಖುಷಿಯಾಗಿ ಹೋಗ್ಬಿಡ್ತಾರೆ. ತೋ ಯಹ ತೋ ಬಾಬಾ ಟೀಚರ್ ಗುರು ತೀನೋ ಹಿ. ಇಲ್ಲಿ ತಂದೆ, ಟೀಚರು, ಗುರು ಮೂವರು ಒಟ್ಟಿಗೆ ಇದ್ದಾರೆ. ನಹಿ ತೋ ತೀನೋ ಹಿ ನಾರಾಜ್ ಹೋ ಜಾಯಂಗೆ. ನಾವು ಸತ್ಯವನ್ನು ಹೇಳಲಿಲ್ಲ ಅಂದರೆ ಮೂವರು ನಾರಾಜ್ ಆಗೋಗ್ಬಿಡ್ತಾರೆ. ಅಂದರೆ ಏನೇ ಮಿಸ್ಟೇಕ್ಸ್ ಮಾಡ್ತೀವಿ ಅಂದರೆ ನಮ್ಮ ಜೀವನದಲ್ಲೇ ಬಾಬಾ ಅವ್ರಿಗೆ ಏನು ಮಾಡಬೇಕು, ಒಪ್ಪಿಸ್ಬೇಕು. ಇಂತಿಂಥ ಮಿಸ್ಟೇಕ್ಸ್ ಆಗೋಯ್ತು ಬಾಬಾ, ಇದನ್ನು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಬಾಬಾ ಅವ್ರಿಗೆ ಏನು ಮಾಡಬೇಕು, ಒಪ್ಪಿಸ್ಬೇಕು. ಹಾಗಂದ್ರಲ್ಲ ಹೆಂಗಂದ್ರೆ ಹಂಗೆ ಮಾತಾಡ್ಬಿಡೋದು, ಕೋಪ ತಾಪ ಮಾಡಿ ಇನ್ನೊಬ್ಬರಿಗೆ ಬೇಜಾರಿಕ್ಸೋ ಅಂತೆ ಮಾತಾಡೋದು, ಇವೆಲ್ಲ ಮಾಡಬಾರ್ದು. ತುಂಬ ಮಧುರವಾಗಿ ಜೀವನವನ್ನು ನಾವು ಸಾಗಿಸಬೇಕು. ಅಮೂಲ್ಯವಾದಂಥ ಜ್ಞಾನ ಮಾರ್ಗ ಸಿಕ್ಕಿದೆ. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते 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 गुड मॉर्निंग. थैंक यू बाबा. श्रीमत पर चलना, ಅಪ್ನ ಬುದ್ಧಿ ಸಾಲಿಮ್ ರಖ್ನಿ. ಶ್ರೀಮತದಂತೆ ನಡಿಬೇಕು. ನಮ್ಮ ಬುದ್ಧಿಯನ್ನು ಹೆಂಗಿಟ್ಕೋಬೇಕು, ಚೆನ್ನಾಗಿಟ್ಕೋಬೇಕು. ಕೋಯಿ ಬಿ ಅವಜ್ಞಾ ನಹಿ ಕರ್ನಾ ಹೇ. ಯಾವುದೇ ಮಿಸ್ಟೇಕ್ಸನ್ನು ಮಾಡೋಕ್ಕೆ ಹೋಗಬೇಡಿ. ಕ್ರೋಧ ಸೆ ಆಕರ್ ಮುಖ ಸೆ ಬಾಂಬ್ ನಹಿ ನಿಕಾಲ್ನಾ ಹೇ. ಕ್ರೋಧದಲ್ಲಿ ಬಂದು ಬಾಯಿಂದ ಬಾಂಬ್ ಹಾಕ್ಬೇಡ್ರಿ ಅಂತಾರೆ. ಚುಪ್ ರಹನಾ, ಸೈಲೆನ್ಸ್ ಆಗಿ ಇರಿ. ತೋ ದಿಲ್ ಸೆ ಏಕ ಬಾಬಾ ಕಿ ಮಹಿಮಾ ಕರ್ನೆ. ಹೃದಯಪೂರ್ವಕವಾಗಿ ಒಬ್ಬ ತಂದೆಯ ಮಹಿಮೆಯನ್ನು ಮಾಡಬೇಕು. ಇಸ್ ಪುರಾನಿ ದುನಿಯಾ ಸೆ ಆಸಕ್ತಿ ವ ಪ್ಯಾರ್ ನಹಿ ರಖನಾ ಹೇ. ಈ ಹಳೆ ಪ್ರಪಂಚದ ಮೇಲೆ ಆಸಕ್ತಿ ಬೇಡ ಅಂತಿದ್ದಾರೆ, ಪ್ರೀತಿ ಬೇಡ ಅಂತಿದ್ದಾರೆ. ಬೇಹದ್ಕ ವೈರಾಗ್ಯ ಅವರು ನಿರ್ಮೋಹಿ ಬನ್ನಿ. ಡಿಟ್ಯಾಚ್ ಆಗ್ತಾ ಹೋಗಿ ಹಳೆ ಪ್ರಪಂಚದಿಂದ. ಬೇಹದ್ದಿನ ವೈರಾಗ್ಯಗಳಾಗಿ ಮುಂದಿನ ಭವಿಷ್ಯಕ್ಕೋಸ್ಕರ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ನಿರ್ಮೋಹಿಗಳಾಗಿ. ಹೇಗೆ ಬಾಬಾ ಸ್ಯಾಂಪಲ್ ಆದ್ರಲ್ಲ ಈ ಪ್ರಪಂಚದಲ್ಲಿ ಇದ್ದು, ಎಲ್ಲರ ಮಧ್ಯೆ ಇದ್ದು ಕೂಡ. ಹಾಗಾಗಿ वरदान, अपने अव्यक्त शक्ति स्वरूप द्वारा वातावरण को अव्यक्त बनाने वाले साक्षात्कार मूर्त भव. ತಮ್ಮ ಅವ್ಯಕ್ತ ಶಾಂತಿಯ ಶಕ್ತಿಯ ಸ್ವರೂಪದಿಂದ ವಾತಾವರಣವನ್ನು ಕೂಡ ಅವ್ಯಕ್ತ ಮಾಡೋವಂಥವ್ರು, ವಾತಾವರಣ ತಿಳಿ ಮಾಡೋವಂಥವ್ರು, ವಾತಾವರಣವನ್ನು ಸರಿಪಡಿಸುವಂಥವ್ರು ಸಾಕ್ಷಾತ್ಕಾರ ಮೂರ್ತಿಗಳು ಆಗಿರಿ. जैसे सेवाओं के और प्रोग्राम बनाते हो, ऐसे सवेरे से रात तक याद की यात्रा में कैसे और कब रहेंगे या भी प्रोग्राम बनाओ. ನೋಡಿ, ಹೇಗೆ ಸೇವೆಗಳದು ಪ್ರೋಗ್ರಾಮ್ಸ್ ಮಾಡ್ತೀರಾ, ಅದೇ ರೀತಿ ಬೆಳಗ್ಗಿಂದ ರಾತ್ರಿವರೆಗೂ ನೆನಪಿನ ಯಾತ್ರೆಯಲ್ಲಿ ಹೆಂಗಿರಬೇಕೋ, ತಿಂಡಿ ತಿಂತೀರಾ ಅವಾಗ ಹೆಂಗಿರಬೇಕೋ, ಬಾಬಾ ನೆನಪು ಹೆಂಗೆ ಮಾಡ್ಕೋಬೇಕು. ಒಂದೊಂದು ತುತ್ತಲ್ಲಿ ಬಾಬಾ ನೆನಪಿತ್ತಾ ಇಲ್ಲ ಚೆಕಿಂಗು, ಹೌದಾ ಇಲ್ವಾ? ಆಮೇಲೆ ವ್ಯವಹಾರ ಮಾಡ್ತಾ ಇರ್ತೀರ, ಆ ಟೈಮ್ನಲ್ಲಿ ಬಾಬಾ ನೆನಪು ಹೆಂಗೆ ಮಾಡ್ಕೊಳ್ಳಿ, ನೀವೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಡಾಡ್ತಾ ಇರ್ತೀರಾ, ಆವಾಗಲೂ ಕೂಡ ಗಾಡಿ ಸ್ಟಾರ್ಟ್ ಮಾಡ್ತೀರಾ, ಆವಾಗಲೂ ಬಾಬನ ನೆನಪು. ಎಲ್ಲಿಗೋ ಹೋಗ್ತಾ ಇರ್ತೀರಾ, ಬಾಬನ ನೆನಪು. ಎಲ್ಲೋ ಒಂದು ಕಡೆ ವ್ಯವಹಾರ ಮಾಡ್ತೀರಾ, ಅಲ್ಲಿ ಬಾಬನ ನೆನಪು. ಜೊತೆ ಮಾಡ್ಕೊಂಡ್ಬಿಡಿ ಬಾಬನ್ನ. ಇಡೀ ದಿನ ವ್ಯವಹಾರ ಪರಮಾರ್ಥ ಎರಡೂ ಬ್ಯಾಲೆನ್ಸ್ ಮಡಕ್ಕೊಳ್ಳಿ. ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. यात्रा में कैसे और कब रहेंगे यह भी प्रोग्राम बनाओ. बीच बीच में 2-3 मिनट भी के लिए संकल्पों की ट्रैफिक को स्टॉप कर दो.
ಮಧ್ಯದಲ್ಲಿ ಒಂದೊಂದು 2 ನಿಮಿಷ 3 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ, ಮೆಡಿಟೇಷನ್ ಮಾಡಿ, ಟ್ರಾಫಿಕ್ ಕಂಟ್ರೋಲ್ ಮಾಡಿ ಅಂತಿದ್ದಾರೆ. जब कोई व्यक्ति भाव ज़्यादा दिखाई दे, व्यक्त भाव ज़्यादा दिखाई दे, तो उसके बिना कहो अपना अव्यक्त शांत स्वरूप का धारणा कर लो. ವ್ಯಕ್ತ ಭಾವ ಎಲ್ಲಿ ಜಾಸ್ತಿ ಆಗುತ್ತೆ ಅಲ್ಲಿ ಅವ್ಯಕ್ತ ಸ್ಥಿತಿಯನ್ನು ಮತ್ತೆ ಅಲ್ಲಿ ಪಿಕಪ್ ಮಾಡ್ಕೊಳ್ಳಿ, ಅವ್ಯಕ್ತ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ವಹ್ ಬಿ ಇಶಾರೆ ಸೆ ಸಮಜ್ ಜಾಯ್, ಅದು ಕೂಡ ಸೂಚನೆಯಿಂದ ಗೊತ್ತಾಗಬೇಕು. ಇಸ್ಮೆ ವಾತಾವರಣ ಅವ್ಯಕ್ತ ರಹೇಗ, ಇದರಿಂದ ವಾತಾವರಣ ಏನಾಗ್ಬಿಡುತ್ತೆ, ಅವ್ಯಕ್ತ ಸ್ಥಿತಿದು ಇರುತ್ತೆ. ತೋ ಅನೋಖಾಪನ್ ದಿಖಾಯಿ ದೇಗ, ಅಂದರೆ ಒಂದು ವಿಶೇಷತೆ ಅನ್ನುವಂಥದ್ದು ಕಾಣಿಸುತ್ತೆ. और आप साक्षात्कार कराने वाले साक्षात्कार ಮೂರತ್ ಪಂಚಾಂಗ, ನೀವು ಕೂಡ ಎಲ್ಲರಿಗೂ ಸಾಕ್ಷಾತ್ಕಾರಗಳನ್ನು ಮಾಡಿಸುವಂಥವ್ರು ಸಾಕ್ಷಾತ್ಕಾರ ಮೂರ್ತಿಗಳಾಗಿ ಆಗ್ಬಿಡ್ತೀರಾ. ಸ್ಲೋಗನ್ ಸಂಪೂರ್ಣ ಸತ್ಯತಾ ಹಿ ಪವಿತ್ರತಾ ಕಾ ಆಧಾರ ಹೇ, ಸಂಪೂರ್ಣ ಸತ್ಯತೆಯೇ ಪವಿತ್ರತೆಗೆ ಆಧಾರ ಆಗಿದೆ. ಅಚ್ಚಾ, ಓಂ ಶಾಂತಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್.